ಹರೇ ರಾಮ. ಕರುಣ ರಸದ ಕೋಡಿ ವರಿವ ಕಟಾಕ್ಷದ ಪರತತ್ವ ವರುಪು ಬಾಲಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಎನ್ನ ಮಾನಸದಿ, ಆ ಸದ್ಗುರುವಿರಲಿ ಎನ್ನ ಮಾನಸದಿ. ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಗುರುಭ್ಯಶ್ಚ ಗ್ರಹೇಭ್ಯಶ್ಚ ಮಯಾ ಬದ್ಧೋಯಮಂಜಲಿಃ ಪ್ರಸನ್ನ ಮನಸಸ್ತೆ ಮೇ ಸತ್ಯಾಂ ಕುರುವಂತು ಭಾರತೀ. ಹೃದಯ ಮಂದಿರದಲ್ಲಿ ಸನ್ನಿಹಿತನಾಗಿ ಆನಂದದ ಆಶೀರ್ವಾದಗಳನ್ನು ಅನವರತವಾಗಿ ಹರಿಸುವ ಆ ಗುರು ಪರಂಜ್ಯೋತಿಗೆ, ಆ ಸರ್ವವಿದ್ಯಾ ಮೂಲನಿಗೆ ನತಿತತಿಗಳನ್ನು ಸಮರ್ಪಿಸಿ ಶಾಸ್ತ್ರಚಿಂತನೆಗೆ ಆ ಮಹಾಗುರುವಿನ ಆಶೀರ್ವಾದಗಳನ್ನು ಬೇಡಿ ಇಂದಿನ ಈ ಒಂದು ಕಾಲ ವಿಷಯಕವಾದ ಪ್ರವಚನಕ್ಕೆ ಮುಂದಾಗ್ತಾ ಇದ್ದೇವೆ. ಅನಾವರಣ ಮಠದ ಇತಿಹಾಸ, ಅದರ ವೈಭವ, ಅದರ ವಿಸ್ತಾರ ಅವೆಲ್ಲವನ್ನೂ ಸೂಚಿಸ್ತಕ್ಕಂಥ ರಹದಾರಿಗಳ ಒಂದು ಅನಾವರಣ ಇವತ್ತಿಲ್ಲಿ ನೆರವೇರಿದೆ. ಅದೊಂದು ಕಲ್ಪನೆ ಕೊಡ್ತದೆ ನಮಗೆ. ಮಠದ ಗತವೈಭವ ಎಂಥದ್ದು ಅಂತ. ಅದು ಸ್ಥಿತ ವೈಭವ ಆಗಬೇಕು. ಗತವೈಭವ, ಆ ವೈಭವಕ್ಕೆಲ್ಲ ಒಂದು ಅರ್ಥ ಇದೆ. ಆ ವೈಭವ ವೈರಾಗ್ಯಕ್ಕಿರುವಂಥ ವೈಭವ, ಅದು ಸುಜ್ಞಾನಕ್ಕಿರುವಂಥ ವೈಭವ, ಅದು ಭಕ್ತಾನುಗ್ರಹಕ್ಕೆ ಇರುವಂಥ ವೈಭವ, ಅದು ಕೇವಲ ಶ್ರೀಮಂತಿಕೆ, ಅಧಿಕಾರ, ದರ್ಪ ಅಂಥದ್ದಲ್ಲ. ಅದು ಅದರ ಬದಲಿಗೆ ಅದು ಧರ್ಮ ವೈಭವ. ಅದು ಹಾಗಾಗಿ ಆ ಗತವೈಭವ ಅರ್ಥಪೂರ್ಣವಾಗಿ ಸ್ಥಿತವೈಭವವಾಗಲಿ ಎಂಬುದಾಗಿ ಈ ಸಮಯದಲ್ಲಿ ಆಶಿಸಿ, ಲಕ್ಷ್ಮೀನಾರಾಯಣ ಭಟ್ರು ಅದನ್ನು ಅನಾವರಣ ಮಾಡಿಕೊಟ್ಟವರು, ಅವರನ್ನು ಕೂಡ ಹರಿಸ್ತೇವೆ. ಆ ಕಾಲ ಹೇಗಿತ್ತು ಅನ್ನೋದನ್ನು ತೋರಿಸ್ತಾ ಇದೆ. ಅದು ಈ ಕಾಲದಲ್ಲಿ ಕೂಡ ಕೊರತೆ ಏನೂ ಇಲ್ಲ, ಕಡಿಮೆ ಏನೂ ಇಲ್ಲ. ಅನೇಕ ರೀತಿಯ ಶುಭ ಕಾರ್ಯಗಳನ್ನು ನೆರವೇರಿಸಲಿಕ್ಕೆ ಭಗವಂತ ಅವಕಾಶ ಮಾಡಿಕೊಟ್ಟಿದ್ದಾನೆ. ಇದು ಅಂಥ ಶುಭ ಕಾರ್ಯಗಳ ಪೈಕಿಯಲ್ಲಿ ಒಂದು ಎಂದು ನಡೀತಾ ಇರತಕ್ಕಂಥದ್ದು ಕೂಡ. ಹಾಗಾಗಿ ನಾವು ಪ್ರಕೃತ ಮನುಸ್ಸರಾಮಃ ಎಂಬುದಾಗಿ ಹೇಳ್ತಾ, ಮಕ್ಕಳು ನಮ್ಮ ಗುರುಕುಲಗಳ ವಿದ್ಯಾರ್ಥಿಗಳು, ಅವರು ನಿರಂತರ ಶ್ರೋತೃಗಳು. ಉಳಿದವರು ಬಂದು ಹೋಗಿ ಆಗ್ತಾ ಇರ್ತಕ್ಕಂಥವರು. ಆದರೆ ಇವರು ಹಾಗಲ್ಲ. ಈಗ ಮತ್ತೆಲ್ಲ ಶಿಷ್ಯರು ಗ್ರಹಗಳಾದರೆ ಇವರೆಲ್ಲ ನಕ್ಷತ್ರಗಳು, ಒಂದೇ ಕಡೆ ಇರ್ತಾರೆ ಅಂತ, ನಿರಂತರವಾಗಿರ್ತಾರೆ ಅಂತ. ಗ್ರಹಗಳು ಸಂಚಾರ ಮಾಡ್ತಾ ಇರ್ತೇವೆ, ಬರ್ತಾ ಇರ್ತೇವೆ, ಹೋಗ್ತಾ ಇರ್ತೇವೆ. ಹಾಗೆ ಎಲ್ಲವೂ ಬೆಳಕೆ. ಗ್ರಹವೂ ಜ್ಯೋತಿಯೇ, ನಕ್ಷತ್ರವೂ ಕೂಡ ಜ್ಯೋತಿಯೇ. ಹಾಗಾಗಿ ಇವರಲ್ಲಿ ಒಂದು ಅನುಕೂಲ ಏನಿದೆ ಅಂದರೆ, ಹಿಂದಿನ ವಿಷಯಗಳ ಕುರಿತು ನಾವು ಪ್ರಶ್ನೆಗಳನ್ನು ಕೇಳ್ಬೋದು, ಆ ಅವಕಾಶ ಇದೆ. ಉಳಿದ ಶಿಷ್ಯರಿಗೆ ಆ ಅವಕಾಶ ಇಲ್ಲ. ನಮಗೊಂದು ಸಂತೋಷ ಕೂಡ ಆಗ್ತದೆ. ಈ ಪ್ರಶ್ನೆ ಕೇಳೋದಕ್ಕೆ ಒಂದು ಖುಷಿ, ಕೇಳುವಾಗ ನೀವು ಉತ್ತರ ಹೇಳಿದರೆ ಮತ್ತಷ್ಟು ಸಂತೋಷ. ಅದು ಒಂದು ಆನಂದ ಸಂವಾದವೇ ಏರ್ಪಡುವಂಥದ್ದು, ಒಂದು ಹೆಮ್ಮೆ ನಮಗೆ ಪ್ರತಿ ಬಾರಿಯೂ ಕೂಡ ಉಂಟಾಗುವಂಥದ್ದು. ಯಾಕೆಂದರೆ ಒಂದು ಕಥೆ ಹೇಳಿದ್ರೆ ಆ ಕಥೆ ವಿಷಯಗಳು ನೆನಪಿಟ್ಕೊಂಡು ನಮಗೆ ಉತ್ತರ ಕೊಟ್ಟರೆ ಅದು ದೊಡ್ಡ ವಿಷಯ ಅಲ್ಲ. ಅದೆಲ್ಲ ಬೇಕಾದಾಗೆ ಮಾಡ್ತೀರಿ ನೀವು. ಆದರೆ ಒಂದು ಶಾಸ್ತ್ರ ಪಾಠವನ್ನು ಮಾಡಿದರೆ ಅಲ್ಲಿಯೂ ಕೂಡ ಈ ಕ್ಲಿಷ್ಟವಾದ ಒಂದು ವಿಷಯವನ್ನು ನಿರೂಪಣೆ ಮಾಡಿದರೂ ಕೂಡ ಅದು ನೆನಪಿಟ್ಟುಕೊಂಡು ಅದನ್ನು ಬರೆದುಕೊಂಡು ಓದಿ ಪರಸ್ಪರ ಚರ್ಚೆ ಮಾಡಿ ಬಂದು ನಮಗೆ ನೀವು ಕೇಳಿದಾಗ ಹೇಳ್ತೀರಲ್ಲ, ಅದು ತುಂಬ ನಮಗೆ ಸಂತೋಷ ಕೊಡುವಂಥದ್ದು.
ಹಾಗಾಗಿ ಇವತ್ತು ಕೂಡ ನೀವು ನಮ್ಮ ನಿರೀಕ್ಷೆಯನ್ನು ಹುಸಿ ಮಾಡೋದಿಲ್ಲ ಅಂತ ಅಂದ್ಕೊಳ್ತೇವೆ. ಸುಮ್ಮನೆ ಒಂದು ಪ್ರಶ್ನೆ ನಿಮಗೆ. ಈಗ ನಿಮಗೆಲ್ಲ ಪಾನಕ ಗೊತ್ತಿದೆ ಅಲ್ವಾ? ಬೇಸಿಗೆ ಕಾಲ ಕಳೆದಿದ್ದಷ್ಟೇ. ಪಾನಕ, ಶರಬತ್ತು, ಪಾನಕ ಅಂತ ಹೇಳ್ತಾರಲ್ವ, ಅದರಲ್ಲಿ ಯಾವ ಯಾವ ಗ್ರಹಗಳಿದೆ ಅಂತ ಹೇಳ್ತೀರಾ? ಹೇಳ್ಬೋದಾ? ನಾವು ಮಾಡಿದ ಪಾಠವನ್ನು ಆಧರಿಸಿ ಪಾನಕದಲ್ಲಿ ಏನೇನಿದೆ ಅಂತ. ನೀನು ಚಂದ್ರ ಅಂದ್ಯಾ? ಚಂದ್ರ ಅಂತ ಹೇಳಿದ್ಯಾ? ಮತ್ತೆ ಗುರು ಶುಕ್ರ ಅಂತ ಹೇಳಿದ್ರ ನೀವು. ಆಮೇಲೆ ಶನಿ ಬೇಕಾದಕ್ಕೆ ಪಾನಕಕ್ಕೆ? ಸರಳ. ಪಾನಕದಲ್ಲಿ ನೀರಿದೆ. ನೀರಿಗೆ ಯಾವ ಗ್ರಹ? ಚಂದ್ರ ಮೊದಲು. ಶುಕ್ರನು ಕೂಡ ಪಂಚಭೂತಗಳ ಪೈಕಿಯಲ್ಲಿ ಜಲದ ಪ್ರಾತಿನಿಧ್ಯವನ್ನು ವಹಿಸ್ತಾನೆ, ತಪ್ಪಲ್ಲ ಅದು. ಆದರೆ ನೀರಿಗೆ ಮೊಟ್ಟ ಮೊದಲು ಸೂಚನೆ ಮಾಡ್ತಕ್ಕಂಥ ಗ್ರಹ ಚಂದ್ರ ಅಂತ. ಪ್ರಧಾನವಾದ ಕಾರಕತ್ವ, ಜಲಕಾರಕತ್ವ ಇರತಕ್ಕಂಥದ್ದು ಚಂದ್ರನಿಗೆ. ಹಾಗಾಗಿ ಲೋಟದ ತುಂಬ ನೀರಿದೆ ಅಂದರೆ ನೀವು ಈ ಭಾಷೆಯಲ್ಲಿ ಹೇಳ್ಬೋದು ಲೋಟದ ತುಂಬ ಚಂದ್ರ ಅಂತ. ಆಮೇಲೆ ನೀರಿಗೆ ಮತ್ತೇನು ಸೇರಿದೆ? ಸಿಹಿ ಸೇರಿದೆ. ಸಿಹಿಗೆ ಯಾರು? ಗುರು. ಮತ್ತೇನಿದೆ? ಉಪ್ಪಿದೆಯಾ? ಉಪ್ಪಿಗೆ ಯಾರು? ಚಂದ್ರ. ನೀರಿನ ರೂಪದಲ್ಲಿಯೂ ಕೂಡ ಇದ್ದಾನೆ, ಉಪ್ಪಿನ ರೂಪದಲ್ಲಿಯೂ ಕೂಡ ಇದ್ದಾನೆ. ಮತ್ತೇನಿದೆ ಪಾನಕದಲ್ಲಿ? ಮತ್ತೇನಿರುತ್ತೆ? ಹುಳಿ ಇಲ್ಲದೆ ಅದ್ರ ಪಾನಕ ಎಂಥದ್ದು? ಸ್ವಲ್ಪ ಆದರೂ ಹುಳಿ ಬೇಕಲ್ವ ಅದಕ್ಕೆ. ಹುಳಿಗೆ ಯಾರು ಜನ? ಶುಕ್ರ. ಆಯಿತು. ಆಮೇಲೆ ಸಾಕಾ? ಶೀತ ಆಗಬಾರ್ದಲ್ಲ? ಕಾಳು ಮೆಣಸು ಬೇಕು ಬೇಡ ಸ್ವಲ್ಪ ಅದಕ್ಕೆ? ಅದಕ್ಕೆ ಯಾರು? ಹಾಗಾಗಿ ಬೇಸಿಗೆಯ ಧಗೆಯಲ್ಲಿ ಮೈಯೆಲ್ಲ ಬೆವರಿದಾಗ ನೀರಿನಂಶ ತುಂಬ ಹೋಗಿದೆ ಮೈಯಿಂದ ಅಂತ, ಒಳಗೆ ಅಂಥದ್ದೊಂದು ತಂಪು ಪಾನೀಯ ಬೇಕು ಅಂತ ಆದಾಗ ಈ ಗ್ರಹಗಳು ಬಂದು ಸಹಕರಿಸೋದನ್ನು ನೋಡಿ ಅಂತ. ಚಂದ್ರ ನೀರಾಗಿ ಬಂದ, ಉಪ್ಪಾಗಿ ಚೂರು ಸೇರಿದ. ಗುರು ಇಲ್ಲದಿದ್ದರೆ ಸಿಹಿ ಇರೋದಿಲ್ಲ ಪಾನಕ. ಶುಕ್ರನೂ ಬೇಕು, ಹುಳಿ ಹೆಚ್ಚಾಗಬಾರದು, ಸ್ವಲ್ಪ ಬೇಕು ಆದರೆ ಅಂತ. ಹಾಗೆ ಸೂರ್ಯನೂ ಬೇಕು, ಯಾಕೆಂದರೆ ಶೀತ ಆಗಬಾರ್ದು. ಇನ್ನು ಪರಿಮಳ ದ್ರವ್ಯ ಬೇಡವಾ? ಏಲಕ್ಕಿ ಬೇಡವಾ? ಏಲಕ್ಕಿಗೆ ಯಾರು ಇರ್ಬೋದು? ಹೇಳಿಲ್ಲ ನಿಮಗೆ ಇದನ್ನು? ಊಹೆ ಮಾಡಬೇಕು ನೀವು. ಸುಗಂಧ ದ್ರವ್ಯ ಶುಕ್ರ. ಸುಗಂಧ ದ್ರವ್ಯಗಳಿಗೆ ಶುಕ್ರ ಅಂತ. ಸುಗಂಧ ದ್ರವ್ಯಗಳ ಕಾರಕತ್ವ ಅಂಥ ವಿಲಾಸಿ ವಸ್ತುಗಳು ಏನಿದೆ ಅದೆಲ್ಲ ಶುಕ್ರನಿಗೆ ಸಲ್ಲುವಂಥದ್ದು. ಹಾಗಾಗಿ ಸುಗಂಧ ದ್ರವ್ಯಗಳು ಶುಕ್ರನಿಗೆ ಸಲ್ಲುವಂಥದ್ದು. ಶುಕ್ರ ನೀವು ಹೀಗೆ ಹೇಳ್ಬೋದು ಬೇಕಿದ್ರೆ: ಚಂದ್ರ 2, ಶುಕ್ರ 2, ಗುರು 1, ರವಿ 1, ಪಾನಕ ಸಿದ್ಧ ಆಯಿತು ಅಂತ. ಈಗ ಹಂಡೆಯಲ್ಲಿ ನೀರು ಕಾಸ್ಕೊಂಡು ಸ್ನಾನ ಮಾಡ್ತೇವೆ ನಾವು. ಯಾವ್ಯಾವ ಗ್ರಹಗಳಿದ್ದಾರೆ ಹೇಳಿ ನೋಡೋಣ? ಸೂರ್ಯ. ತಾಮ್ರಕ್ಕೆ ಸೂರ್ಯಕಾರಕ. ತಾಮ್ರದ ಹಂಡೆ ಸಾಮಾನ್ಯವಾಗಿ ಪರಂಪರೆಯಿಂದ ಇರ್ತಕ್ಕ, ಈಗೆಲ್ಲ ಏನೇನೋ ಬೇರೆ ಬೇರೆ ಬಂದಿದೆ. ತಾಮ್ರದ ಹಂಡೆ ಇರುವಂಥದ್ದು ಯಾವಾಗಲೂ ತಾಮ್ರದ ಕಾರಕತ್ವ ಸೂರ್ಯನಿಗಿದೆ. ಅಲ್ಲಿಗೆ ಸೂರ್ಯ ಬಂದ. ತಾಮ್ರದ ಹಂಡೆ ತುಂಬ ನೀರು ತುಂಬಬೇಕಲ್ವಾ? ಚಂದ್ರ ಬಂದ. ಬೆಂಕಿ ಹಾಕಬೇಕೋ ಬೇಡವಾ? ಕುಜ ಬಂದ. ಬೆಂಕಿ ಹಾಕಬೇಕು ಅಂದರೆ ಕುಜ ಬಂದ. ಈ 3 ಜನ ಸೇರಿ ನಮ್ಮ ಸ್ನಾನ ಆಗುವಂಥದ್ದು ಅಂತ ಅಂತೀವಂತ. ಯಾಕಿದನ್ನು ಹೇಳ್ತಿದ್ದೀವಿ ಅಂದರೆ ನಿಮಗಿದನ್ನು ಸಮನ್ವಯ ಮಾಡೋಕ್ಕೆ ಬರಬೇಕು ಅಂತ. ನಾವು ನಿಮಗೆ ಕಾರಕತ್ವಗಳನ್ನ ಹೇಳ್ತಾ ಹೋದರೆ ಸಾಲದು, ನಿಮಗದನ್ನು ಸಮನ್ವಯ ಮಾಡೋದಕ್ಕೆ ತುಂಬ ಸುಲಭವಾಗಿ ದಾರಿ ಹೇಳ್ಕೊಡ್ತಾ ಇರುವಂಥದ್ದು. ಹೀಗೆ ಅನ್ವಯ ಮಾಡ್ತಾ ಹೋಗಬೇಕಾಗ್ತದೆ ಅಂತ. ಇವತ್ತು ಕೆಲವು ಕಾರಕತ್ವಗಳು ನಿಮಗೆ ಹೇಳ್ತೇವೆ ಇವತ್ತು. ಆಮೇಲೆ ಕೆಲವು ಪ್ರಶ್ನೆಗಳನ್ನು ಕೇಳಬೇಕು ಅಂತ ಇದ್ವು, ಸಾಕು ಅಂತ ಅನಿಸ್ತಾ ಇದೆ. ನೀವೆಲ್ಲ ಚೆನ್ನಾಗಿ ಹೇಳ್ತಾ ಇದ್ದೀರಿ. ಸುಮ್ಮನೆ ಇದೊಂದು ಪ್ರಶ್ನೆ ಕೇಳ್ತೇವೆ: ಗ್ರಹಗಳಲ್ಲಿ ಅತ್ಯಂತ ವೇಗವಾಗಿ ಚಲಿಸುವ ಗ್ರಹ ಯಾವುದು? ಅತ್ಯಂತ ನಿಧಾನವಾಗಿ ಚಲಿಸುವ ಗ್ರಹ ಸುಮಾರು ಮಧ್ಯ ರೀತಿ ಅಂತ ಯಾವ ಗ್ರಹಕ್ಕೆ ಹೇಳ್ಬೋದು? ಅನೇಕ ಗ್ರಹಗಳಿಗೆ ಹೇಳ್ಬೋದು.
ಒಂದು ವರ್ಷದಲ್ಲಿ ಒಂದು ರಾಶಿ ದಾಟೋ ಗ್ರಹ ಯಾವುದು? ಗುರು. ಗುರುವಿಗೆ ಒಂದು ರಾಶಿಯನ್ನು ದಾಟಲಿಕ್ಕೆ ಒಂದು ವರ್ಷ ಬೇಕು. ಇನ್ನು ಎಷ್ಟು ಒಂದು ಸರಿಯಾಗಿ ಹೇಳೋಕ್ಕಾಗೋದಿಲ್ಲ, ಆ ಥರದೊಂದು ಗ್ರಹ ಇದೆ, ಕುಜ. ಒಂದು ತಿಂಗಳು ಅಂತಿದ್ರು, ಅದು ಎಷ್ಟು ಅಂತಿಲ್ಲ, ಕೆಲವು ಸಾರಿ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ ಅಂತ. ಅದು ಕುಜ. 3 ಗ್ರಹಗಳು ಒಂದು ತಿಂಗಳಿಗೆ ಒಂದು ರಾಶಿಯನ್ನು ದಾಟ್ತವೆ. ಯಾವುವು? ಸೂರ್ಯ, ಬುಧ, ಶುಕ್ರ. ಯಜುರ್ವೇದಕ್ಕೆ ಯಾರು ಕಾರಕ? ಶುಕ್ರ. ಋಗ್ವೇದಕ್ಕೆ ಗುರು. 5ನೇ ಮನೆಯನ್ನು ನೋಡುವ ಗ್ರಹ ಯಾವುದು? ಗುರು. 10ನೇ ಮನೆ ನೋಡೋ ಗ್ರಹ ಯಾವುದು? ಶನಿಗೆ ಜಾಸ್ತಿ ಪವರ್ ಇದ್ದಾಗಿದೆಯಲ್ಲ ನೋಡಿದ್ರಿ. 8ನೇ ಮನೆ ನೋಡೋ ಗ್ರಹ ಯಾವುದು? ಕುಜ. ನೆನಪಿದೆಯಪ್ಪ ನಿಮಗೆ? ಗ್ರಹಗಳಲ್ಲಿ ಮುದುಕ ಯಾರು? ಶನಿ. 50 ವರ್ಷ ಪ್ರಾಯ ಯಾವ ಗ್ರಹಕ್ಕೆ? ಸೂರ್ಯ. ಎಲ್ರಿಗೂ ಗೊತ್ತಿದೆ. ಗ್ರಹಗಳಲ್ಲಿ ತರುಣ ಗ್ರಹ, ತಾರುಣ್ಯ ಸೂಚನೆ ಮಾಡ್ತಕ್ಕಂಥ 30 ವರ್ಷ ಗ್ರಹ ಯಾವುದು? ಗುರು. ಸರಿ ಇದೆ, ಗುರು. ವಕ್ರ ಅಂದರೆ ಏನು ನೆನಪಿದೆಯಾ ನಿಮಗೆ? ಗ್ರಹಗಳು ಹಿಂದಕ್ಕೆ ಸಂಚಾರ ಮಾಡ್ತವೆ. ಮೇಷದಿಂದ ವೃಷಭಕ್ಕೆ, ಮಿಥುನಕ್ಕೆ ಹೋಗಬೇಕಾದ ಗ್ರಹಗಳು ಮೇಷದಿಂದ ಮೀನಕ್ಕೆ ಹೋಗ್ತವೆ, ಮೇಷದಲ್ಲೇ ಹಿಂದಕ್ಕೆ ಹೋಗ್ತವೆ. ವಕ್ರ ಅಂತ. ವಕ್ರವಾಗಿದ್ದಾಗ ದುರ್ಬಲ ಆಗ್ತದೋ ಗ್ರಹ, ಬಲಿಷ್ಠ ಆಗ್ತದೋ? ಉಚ್ಚ ಗ್ರಹಕ್ಕಿರುವ ಬಲವೇ ವಕ್ರ ಗ್ರಹಕ್ಕಿದೆ. ನೆನ್ಪಿಟ್ಕೊಳ್ಳಿ, ಉಚ್ಚ ಗ್ರಹಕ್ಕಿರುವ ಬಲವೇ ವಕ್ರ ಗ್ರಹಕ್ಕಿದೆ ಅಂತ. ಇದೆಲ್ಲ ಯಾಕೆ ಬೇಕಾಗತ್ತೆ ಅಂದರೆ, ಜನಯಿತಿ ನೃಪಮೇಕೋಪ್ಯುಚ್ಚಗೋ ಮಿತ್ರ ದೃಷ್ಟ ಅಂತ. ಒಂದೇ ಒಂದು ಗ್ರಹ ಜಾತಕದಲ್ಲಿ ಉಚ್ಚ ಇದ್ದರೆ, ಆ ಗ್ರಹನ ಅವನ ಮಿತ್ರ ಗ್ರಹ ನೋಡಿದರೆ ಅವನು ರಾಜನಾಗ್ತಾನೆ ಅಂತ. ಜಾತಕ ಯಾರದೋ ಅವನು ರಾಜನಾಗ್ತಾನೆ. ಜನಯಿತಿ ನೃಪಮೇಕ, ಒಂದೇ ಒಂದು ಗ್ರಹ. 7 ಗ್ರಹದಲ್ಲಿ ಒಂದು ಗ್ರಹ ಉಚ್ಚಾಗಿದೆ, ಆ ಗ್ರಹಕ್ಕೆ ಮಿತ್ರನೊಬ್ಬನ ದೃಷ್ಟಿ ಇದೆ. ಬಲ ಎಷ್ಟು ವೃದ್ಧಿ ಆಗ್ತದೆ ಆ ಗ್ರಹಕ್ಕೆ ಅಂದರೆ, ಆ ಗ್ರಹ ಜಾತಕನನ್ನು ರಾಜನನ್ನಾಗಿ ಮಾರ್ಪಡಿಸ್ತಾನೆ. ಕ್ಷೋಣೀಪಾಲಂ ಕೀರ್ತಿವಂತಂ ವಿಧತ್ತಿ, ಕೀರ್ತಿಶಾಲಿಯಾದ ಚಕ್ರವರ್ತಿ ಆಗಿಬಿಡ್ತಾನಂತವನು. ಅಷ್ಟು ಶಕ್ತಿ, ಅಷ್ಟು ಶುಭ ಫಲ ಉಚ್ಚ ಗ್ರಹಕ್ಕೆ ಇರ್ತಕ್ಕಂಥದ್ದು ಅಂತ. ಹಾಗಾಗಿ ಉಚ್ಚ ಯಾಕೆ ಬೇಕು, ಮಿತ್ರ ಯಾಕೆ ಬೇಕು, ಶತ್ರು ಯಾಕೆ ಬೇಕು ಅಂದರೆ ಈ ಕಾರಣಕ್ಕೋಸ್ಕರ ಬೇಕು ಅಂತ ನೆನ್ಪಿಟ್ಕೊಳ್ಳಿ ಇದನ್ನು. ಇನ್ನು ನಿಮಗೊಂದು ಹೇಳಿದ ಕೆಲವಾರು ಕಾರಕತ್ವಗಳನ್ನು ಇವತ್ತು ಹೇಳಬೇಕು ಅಂತ ಅಂದ್ಕೊಂಡಿದ್ದೇವೆ. ಧಾತುಗಳು 3 ಯಾವ್ದ್ಯಾವುದು? ವಾತ, ಪಿತ್ತ, ಕಫ. ಶರೀರ ಅನ್ನೋದು ಈ 3 ಧಾತುಗಳಿಂದ ನಿರ್ಮಿತವಾಗಿರ್ತಕ್ಕಂಥದ್ದು. ತೋರಿಸ್ಬೇಡ, ಈಗಲೂ ತೋರಿಸ್ಬೇಡ, ಇರಲಿ. ಶರೀರವೆಂಬುದು ವಾತ, ಪಿತ್ತ, ಕಫಾತ್ಮಕವಾಗಿರ್ತಕ್ಕಂಥದ್ದು. ಹಾಗಾಗಿ ನಮಗೆ ಈ ಗ್ರಹಗಳ ಪೈಕಿಯಲ್ಲಿ ಯಾರು ವಾತ, ಯಾರು ಪಿತ್ತ, ಯಾರು ಕಫ ಬೇಕಾಗ್ತದೆ ಇದು ಅಂತ. ತುಂಬ ಮುಖ್ಯ ಅಂತ, ತುಂಬ ಸುಲಭವಾಗಿ ಹೇಳ್ಬಿಡ್ಬೋದು. ಈಗ ಆಯುರ್ವೇದದಲ್ಲಿ ವಾತ ಪ್ರಕೃತಿ, ಪಿತ್ತ ಪ್ರಕೃತಿ, ಕಫ ಪ್ರಕೃತಿ ಅಥವಾ ಮಿಶ್ರ ಪ್ರಕೃತಿ ಎಲ್ಲ ಹೇಳ್ತಾರಲ್ವಾ. ಈ ಒಂದು ಕಫ ಪ್ರಕೃತಿ ಅಂದರೆ ಅವನ ಇಡೀ ಸ್ವಭಾವ ನಿರೂಪಣೆ ಆಗಿಬಿಡ್ತದೆ ಅಲ್ಲಿ ಅಂತ. ಅವನು ಎಂಥವನು, ಅವನ ಸ್ವಭಾವ ಎಂಥದ್ದು, ಅವನ ಶರೀರ ಎಂಥದ್ದು, ಅವನಿಗೆ ಬರಬಹುದಾದ ಕಾಯಿಲೆಗಳು ಎಲ್ಲಿ ಸಾಮಾನ್ಯವಾಗಿ. ಉದಾಹರಣೆಗೆ ಕಫ ಅಂದರೆ ಇಲ್ಲಿಂದ ಮೇಲೆ ಕಾಯಿಲೆಗಳು ಬರ್ತವೆ ಹೆಚ್ಚಾಗಿ ಅವನಿಗೆ. ಈಗ ವಾತ ಅಂದರೆ ಇಲ್ಲಿಂದ ಕೆಳಗೆ ಸೊಂಟದಿಂದ ಕೆಳಗೆ ಕಾಲು ನೋವು, ಮತ್ತೊಂದು ಇಂಥದ್ದು ಅವನಿಗೆ ಬರುವಂಥದ್ದು ಹೆಚ್ಚು ಅಂತ. ಹಾಗೆ ನಿಮಗೆ ಪ್ರಕೃತಿ ಸಿಕ್ಕಿದರೆ ತುಂಬ ವಿಷಯಗಳು ಸಿಕ್ಬಿಡ್ತವೆ ಅಂತ. ಯಾವ್ಯಾವ ಗ್ರಹ ಯಾವ್ಯಾವ ಪ್ರಕೃತಿ ಅಂತ ತಿಳ್ಕೊಳ್ಳೋಣ, ತೋರಿಸೋದನ್ನು ನಿಮಗೆ ಗೊತ್ತಾಗುತ್ತೆ. ಸೂರ್ಯ ಅಂದರೆ ಪಿತ್ತ. ಪಿತ್ತ ಬಿಸಿ ಅಲ್ವಾ? ವಾತಪಿತ್ತ ಕಫಗಳಲ್ಲಿ ಬಿಸಿಯಾದ ಧಾತು ಯಾವುದು? ಪಿತ್ತ. ಪಿತ್ತದ ಸ್ವಭಾವ. ಈಗ ಉದಾಹರಣೆ, ಹೊಟ್ಟೆಯಿಂದ ನೀವು ಅಂದರೆ ಅಲ್ಲಿ ಜೀರ್ಣ ಮಾಡುವಂಥದ್ದೇ ತಾನೆ ಅಂತ, ಅಗ್ನಿ ತಾನೇ ಅದು ಅಂತ, ವೈಶ್ವಾನರನ ಸನ್ನಿಧಿ ಅದು ಅಂತ. ಹಾಗಾಗಿ ರವಿ ಪಿತ್ತ, ಚಂದ್ರ ವಾತ ಕಫಾತ್ಮಕ ಅಂತ. ಎರಡೂ ಇದೆ, ವಾತವೂ ಇದೆ, ಕಫವೂ ಇದೆ ಅಂತ.
ವಾತ ಯಾಕಿದೆ ಅಂದರೆ ತುಂಬ ವೇಗವಾಗಿ ಸಂಚಾರ ಮಾಡ್ತಾನಲ್ವ ಅವನು. ಆ ಚುರುಕು ಇದೆಯಲ್ಲ ಅದು ವಾತದ್ದದು ಅಂತ. ಕಫ ಅಂದರೆ ಆ ಜಲ ಅಂದರೆ ಕಫವೇ ಅದು, ಜಲಗ್ರಹ ಅವನು ಚಂದ್ರ ಅಂತ. ಹಾಗಾಗಿ ವಾತ ಕಫಾತ್ಮಕ ಚಂದ್ರ ಅಂತ. ಕುಜ ಪಿತ್ತವೇ, ಪ್ರಶ್ನೆ ಇಲ್ಲ ಅದರಲ್ಲಿ ಏನೂ ಕೂಡ. ಬುಧ, ಮೂರೂ ಧಾತುಗಳು ಬುಧನಿಗೆ ಹೇಳುವಂಥದ್ದು ಅಂತ. ಮೂರು ಧಾತುಗಳು ಕೂಡ ಬುಧ ಚೆನ್ನಾಗಿದ್ದು ತ್ರಿಧಾತು ಸಾಮ್ಯ ಅದು ಅಂತ. ಹಾಗಾಗಿ ವಾತ ಪಿತ್ತ ಕಫಾತ್ಮಕ ಬುಧ ಅಂತ. ಶುದ್ಧ ಕಫಾತ್ಮಕ ಒಂದೇ ಗ್ರಹ ಇರತಕ್ಕಂಥದ್ದು. ಶುದ್ಧ ಕಫ ಪ್ರಕೃತಿಯವರು ತುಂಬ ಅಪರೂಪ ಸಿಗುವಂಥದ್ದು, ತುಂಬ ಅಪರೂಪ. ಈ ಶ್ರೀರಾಮನಂಥವರು ಅಂತ ತುಂಬ ಅಪರೂಪ ಅಂತ. ಕೇವಲ ಕಫ ಪ್ರಕೃತಿ ಅನ್ನುವಂಥವ್ರು ಅಂತ, ಉತ್ತಮೋತ್ತಮ ಗುಣಗಳನ್ನು ಹೊಂದಿರ್ತಾರೆ ಅವರು ಅಂತ. ಹಾಗಾಗಿ ಗುರು ಮಾತ್ರ ಶುದ್ಧ ಕಫಾತ್ಮಕವಾಗಿರ್ತಕ್ಕಂಥ ಒಂದು ಗ್ರಹ ಅಂತ. ಶುಕ್ರ ಕಫವಾತಾತ್ಮಕ ಅಂತ. ಎರಡೂ ಇದೆ. ಚಂದ್ರನ ಹಾಗೆ ಚಂದ್ರ ಮತ್ತು ಶುಕ್ರರಿಗೆ ತುಂಬ ಸಾಮ್ಯ ಇದೆ. ಎರಡು ಜಲಗ್ರಹಗಳೇ ಚಂದ್ರ ಮತ್ತು ಶುಕ್ರ, ಎರಡು ಸ್ತ್ರೀ ಗ್ರಹಗಳೇ, ಅನೇಕ ಸಾಮ್ಯಗಳಿದೆ. ಇದು ಒಂದು ಸಾಮ್ಯ. ಚಂದ್ರ ವಾತಕಫ, ಶುಕ್ರ ಕಫವಾತ. ಸಣ್ಣ ವ್ಯತ್ಯಾಸ ಇದೆ ಅದರಲ್ಲಿ, ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ಆ ವ್ಯತ್ಯಾಸ ಏನು ಅಂತ. ಅಷ್ಟೇ ಬಿಟ್ಟಿರ್ತೇವೆ ನಿಮಗೆ. ಶನಿ ವಾತಾತ್ಮಕ, ಕೇವಲ ವಾತ. ಹಾಗೆ ಆ ನೋವು ಈ ನೋವು ಎಲ್ಲ ಶನಿಯಿಂದಲೇ ಬರೋದು. ಸೊಂಟ ನೋವು, ಕಾಲು ನೋವು, ಬೆನ್ನು ನೋವು ಏನು ಬಂದರೂ ನೀವು ನೋಡಬೇಕಾಗಿದ್ದು ಶನಿ ಕಡೆಗೆ ಅಂತ. ಹಾಗಾಗಿ ವಾತಾತ್ಮಕವಾಗಿರ್ತಕ್ಕಂಥ ಗ್ರಹ ಶನಿ. ನೆನಪಿದೆಯಲ್ವಾ? ಇದು ಏನು ಎಲ್ಲವನ್ನೂ ನಾವು ಹೇಳಬೇಕು ಅಂತಿಲ್ಲ. ನೀನು ಗ್ರಹಗಳ ಸ್ವಭಾವವನ್ನು ನೋಡಿದರೆ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಮುಂದೆ. ಈ ಗ್ರಹ, ಈ ವಿಷಯ ಯಾವ ಗ್ರಹಕ್ಕೆ ಸಂಬಂಧಪಟ್ಟಿರ್ಬೋದು ಅಂತ ನಿಮಗೆ ಅರ್ಥ ಆಗುತ್ತೆ ಕ್ರಮೇಣ ಇದು ಅಂತ. ಒಂದು 10 ಉದಾಹರಣೆಗಳನ್ನು ಕೊಟ್ಟರೆ ಮುಂದೆ ನೀವೇ ದಾರಿ ಇಟ್ಕೊಳ್ಬೋದು ಅಂತ. ಒಂದು ವಿಷಯ ಬಂದರೆ ಯಾರಿರ್ಬೋದು, ಯಾರಿಗೆ ಕಾರ್ಯಕತ್ವ ಬರ್ಬೋದು ಅಂತ ನೀವೇ ಊಹೆ ಮಾಡೋಕ್ಕೆ ಸಾಧ್ಯ ಇರ್ತದೆ ಅಂತ. ದಿಕ್ಕುಗಳು, ಯಾವ ಗ್ರಹ ಯಾವ ದಿಕ್ಕನ್ನು ಸೂಚನೆ ಮಾಡುತ್ತೆ? ಈಗ ಹಸು ಕಳೆದೋಗಿದೆ, ಮನೆಗೆ ಬಂದಿಲ್ಲ ಅಂತಂದರೆ ಈ ದೈವಜ್ಞರು ಈ ದಿಕ್ಕಲ್ಲಿ ಹೋಗಿದೆ ನೋಡಿ ಅಂತ ಹೇಳ್ತಾರೆ. ಹಾಗೆ ಹೇಳ್ತಾರೆ ಅವರು ಅದನ್ನು. ಗ್ರಹಗಳ ಮೂಲಕ, ರಾಶಿಗಳ ಮೂಲಕ ಹೇಳ್ತಾರೆ. ರಾಶಿಗಳಿಗೂ ಇಂತಿಂಥ ದಿಕ್ಕುಗಳು ಅಂತಿದೆ, ಗ್ರಹಗಳಿಗೂ ಕೂಡ ಇಂತಿಂಥ ದಿಕ್ಕುಗಳು ಅಂತಿದೆ. ಹಾಗೆ ಈ ಗ್ರಹ ಮಂಡಲದಲ್ಲಿ ತೋರಿಸೋದನ್ನ ರವಿಗೆ ಯಾವ ದಿಕ್ಕಿರ್ಬೋದು, ಸೂರ್ಯನಿಗೆ ಯಾವ ದಿಕ್ಕಿರ್ಬೋದು? ಪೂರ್ವವೇ ಸರಿ ಇದೆ. ಸೂರ್ಯನಿಗೆ ಪೂರ್ವ, ಶುಕ್ರನಿಗೆ ಆಗ್ನೇಯ, ದಕ್ಷಿಣಕ್ಕೆ ಕುಜ, ನೈಋತ್ಯಕ್ಕೆ ರಾಹು, ಪಶ್ಚಿಮಕ್ಕೆ ಶನಿ, ವಾಯುವ್ಯಕ್ಕೆ ಚಂದ್ರ, ಉತ್ತರಕ್ಕೆ ಬುಧ. ದಿಕ್ಕುಗಳಲ್ಲಿಯೇ ಅತ್ಯಂತ ಶುಭವಾದ ದಿಕ್ಕು ಈಶಾನ್ಯ, ಅದಕ್ಕೆ ಗುರು ಅಂತ. ನಿಮಗೆ ಹಿಂದೊಂದು ಪ್ರವಚನದಲ್ಲಿ ಹೇಳಿದ್ವು ಈಶಾನ್ಯ ಯಾಕೆ ಅತ್ಯಂತ ಶುಭ ಅಂತ. ನೆನಪಿದೆಯಾ ನಿಮಗೆ? ಹಿಂದೊಂದು ಪಾಠದಲ್ಲಿ ಹೇಳಿದ್ವು ಅತೀ ಶುಭವಾದ ದಿಕ್ಕು ಈಶಾನ್ಯ, ಅತ್ಯಂತ ಅಶುಭ ನೈಋತ್ಯ ಅಂತ. ನೆನಪಿದೆಯಾ ಯಾಕೆ ಹೇಳಿದ್ವು ಅಂತ? ಸರಿ ಇದೆ ನೀವು ಹೇಳ್ತಾ ಇರೋದು. ಈಗ ಉಪದಿಕ್ಕುಗಳಿದೆಯಲ್ಲ, 2 ದಿಕ್ಕುಗಳು ಸೇರಿ ಆಗುವಂಥದ್ದು. ಈಗ ಆಗ್ನೇಯ ಅಂದರೆ ಯಾವ ದಿಕ್ಕುಗಳು ಸೇರಿ ಆಗುವಂಥದ್ದು? ಪೂರ್ವ ದಕ್ಷಿಣಗಳು ಸೇರಿದ್ರೆ ಆಗ್ನೇಯ. ಪೂರ್ವ ಶುಭ ದಿಕ್ಕು, ದಕ್ಷಿಣ ಅಶುಭ. ಎರಡೂ ಸೇರಿದಾಗ ಆಗ್ನೇಯ ಶುಭಾಶುಭ ಫಲವನ್ನು ಕೊಡುವಂಥ ದಿಕ್ಕಾಯಿತು ಅಂತ. ಒಂದಿಷ್ಟು ಶುಭ, ಒಂದಿಷ್ಟು ಅಶುಭ. ಪೂರ್ವದಿಂದ ಶುಭ ಬಂತು, ದಕ್ಷಿಣದಿಂದ ಅಶುಭ ಬಂತು. ವಾಯುವ್ಯ ಇದೆ. ವಾಯುವ್ಯ ಅಂದರೆ ಈ ಕಡೆಯಿಂದ ಪಶ್ಚಿಮ, ಆ ಕಡೆಯಿಂದ ಉತ್ತರ, ಮಧ್ಯ ವಾಯುವ್ಯ ಆಯಿತು. ಪಶ್ಚಿಮದಿಂದ ಅಶುಭ ಬಂತು, ಉತ್ತರದಿಂದ ಶುಭ ಬಂತು. ವಾಯುವ್ಯ ಅನ್ನೋದು ಮಿಶ್ರವಾಗಿರುವಂಥ ದಿಕ್ಕು, ಅದು ಶುಭವೂ ಅಶುಭವೂ ಸೇರಿದೆ ಅದರಲ್ಲಿ. ನೈಋತ್ಯ, ಈ ಕಡೆಯಿಂದ ಪಶ್ಚಿಮ, ಆ ಕಡೆಯಿಂದ ದಕ್ಷಿಣ. ಎರಡರಲ್ಲಿ ಯಾವುದು ಶುಭ? ಪಶ್ಚಿಮ ದಕ್ಷಿಣದಲ್ಲಿ ಎರಡೂ ಅಶುಭ. ಹಾಗಾಗಿ ಅತ್ಯಂತ ಅಶುಭವಾದ ದಿಕ್ಕಾಯಿತು ನೈಋತ್ಯ ಅಂತ. ಇನ್ನು ಈಶಾನ್ಯ ಅಂದರೆ ಒಂದು ಕಡೆ ಪೂರ್ವ ಇದೆ, ಇನ್ನೊಂದು ಕಡೆಗೆ ಉತ್ತರ ಇದೆ. 2 ಶುಭ ದಿಕ್ಕುಗಳು ಅಂತ. ಎರಡೂ ಸೇರಿದಾಗ ಈಶಾನ್ಯ ಆಗ್ತದಲ್ವಾ, ಅದು ಗುರು ಅಂತ. ಗುರುವನ್ನು ಪರಮಶುಭ ಅಂತಲೇ ಕರೀತಾರೆ. ಹೆಸರೇ ಹಾಗಿಟ್ಬಿಟ್ಟಿದ್ದಾರೆ ಜ್ಯೋತಿಷ್ಶಾಸ್ತ್ರದಲ್ಲಿ, ಪರಮಶುಭ ಅಂತ.
ಹಾಗಾಗಿ ಅಭಿಧಾನ ಅವನದ್ದು ಒಂದು ಅಂತ. ಹಾಗಾಗಿ ಅವನು ಆ ದಿಕ್ಕಿನ ಒಡೆತನವನ್ನು ಹೊಂದ್ತಾನೆ. ಇನ್ನು ಒಂದು ಮನೆ, ಆ ಮನೆ ಅದು ಎಂಥದ್ದು ಅನ್ನೋದ್ರ ಮೇಲೆ ಯಾವ ಗ್ರಹದಿಂದ ಆ ಮನೆ ನಿರೂಪಿತವಾಗಿದೆ ಅನ್ನೋದನ್ನು ಹೇಳ್ಬೋದು. ನಿಮಗದನ್ನು ಚಿಕ್ಕದಾಗಿ ಹೇಳೋಕ್ಕೆ ಅದಕ್ಕೆ ಕೋಷ್ಟಕ ಇಲ್ಲ, ಕೋಷ್ಟಕ ಮಾಡೋಕ್ಕೆ ಸ್ವಲ್ಪ ನೀವೇ ಕೋಷ್ಟಕ ತಯಾರು ಮಾಡಿ, ಅದನ್ನು ನೋಡೋಣ. ಈಗ ಶನಿಯ ಪ್ರಭಾವ ಇದ್ದರೆ ಆ ಮನೆ ಹೇಗಿರ್ತದೆ ಗೊತ್ತಾ? ಜೀರ್ಣಂ ಸಂಸ್ಕೃತಂ. ಒಂದು ಸಾರಿ ಹಳತಾಗಿ ಅದನ್ನು ಜೀರ್ಣೋದ್ಧಾರ ಮಾಡಿರ್ತಾರೆ. ಅಂದರೆ ಜೀರ್ಣೋದ್ಧಾರ ಅಂದರೆ ಪೂರ್ತಿ ಹೊಸದಾಗಿ ಮಾಡಿರೋದಿಲ್ಲ, ಅದನ್ನೇ ರಿಪೇರಿ ಮಾಡಿರ್ತಾರೆ. ಹಳೆಯ ಮನೆ ರಿಪೇರಿ ಆಗಿದ್ದರೆ ಅಥವಾ ಹಳತೆ ಯಾವುದಾದ್ರು ರಿಪೇರಿ ಆಗಿದ್ದರೆ ಅದು ಶನಿ. ಅದು ಹಳೆ ಮನೆ ಅಂತ ಅರ್ಥ. ಅದಕ್ಕೆ ಹಳೆಯ ಮನೆಯನ್ನು ರಿಪೇರಿ ಮಾಡ್ಕೊಂಡಿದ್ದು ಅಂದರೆ ಇನ್ನೂ ಎಕ್ಸ್ಟೆಂಡ್ ಆಗ್ತಾ ಇದೆ, ಇನ್ನೂ ಮುಂದುವರಿತಾ ಇದೆ ಅದು ಅಂತ. ಹಳೆಯತನವೇ ಮುಂದುವರಿತಾ ಇದೆ ಅಂತ, ಅದು ಶನಿ ಅಂತ. ಹಾಗೆ ಜೀರ್ಣಂ ಸಂಸ್ಕೃತಂ ಅರ್ಕಜೆ. ಅರ್ಕಜ ಯಾರು? ಅರ್ಕಜ, ಅರ್ಕ ಸೂರ್ಯ, ಅರ್ಕಜ ಸೂರ್ಯನ ಮಗ ಯಾರು? ಜೀರ್ಣಂ ಸಂಸ್ಕೃತಂ ಅರ್ಕಜೆ. ಕ್ಷಿತಿಸುತೆ ದಗ್ಧಂ. ಕ್ಷಿತಿಸುತ ಯಾರು? ಕ್ಷಿತಿ ಅಂದ್ರೇನು? ಭೂಮಿ ಮಗ ಯಾರು? ಕುಜ ಅಂದರೆ ಅದೇ, ಕು ಅಂದರೆ ಭೂಮಿ, ಕುಜ ಭೂಮಿ ಮಗ ಅವನು. ಕುಜನಿಂದ ಸೂಚಿತವಾದ ಮನೆ ಹೇಗಿರ್ತದೆ ಅಂದರೆ ದಗ್ಧಂ. ಏನು ದಗ್ಧಂ ಅಂದರೆ? ಸುಟ್ಟಿರುವ ಮನೆ ಅಂತ. ಆ ಮನೆಗೆ ಒಮ್ಮೆ ಬೆಂಕಿ ಬಿದ್ದಿದೆ ಅಂತ, ಯಾವಾಗಲೂ ಅಂತ. ಆ ಮನೆ ಮಂಗಲನಿಂದ ಸೂಚಿತವಾಗುವಂಥದ್ದು ಅಂತ. ಸುಡುಗಾಡು ಅಂತ ಹೇಳ್ತಾರಲ್ವ, ಸುಟ್ಟ ಮನೆ ಅಂತೀಗೆಲ್ಲ ಬೈಕೊಳ್ಬೇಕಾದ್ರೆ ಹೇಳ್ತಾರಲ್ವ, ಅದೆಲ್ಲ ಕುಜನಿಗೆ ಸಂಬಂಧಪಟ್ಟಿರುವಂಥದ್ದು. ನವಂ ಶೀತಗವು. ಚಂದ್ರನಿಂದ ಹೊಸ ಮನೆಯನ್ನು ಹೇಳಬೇಕಂತೆ, ಹೊಸ ಮನೆ. ಬಟ್ಟೆ ಕೂಡ ಹಾಗೆ ಹೇಳಿದಲ್ವಾ? ಚಂದ್ರನಿಗೆ ಹೇಳಿದ ಬಟ್ಟೆ ಯಾವುದು? ಹೊಸ ಬಟ್ಟೆ. ಹಳೆ ಬಟ್ಟೆ ಯಾರಿಗೆ ಹೇಳಿತ್ತು? ಶನಿಗೆ. ಗಟ್ಟಿ ಬಟ್ಟೆ ಯಾರಿಗೆ ಹೇಳಿತ್ತು? ಗಟ್ಟಿ ಗುರುವಿಗೆ ಹೇಳಬೇಕು, ದಪ್ಪ ಸೂರ್ಯನಿಗೆ ಹೇಳಬೇಕು. ಹಾಗಾಗಿ ನವಂ ಶೀತಗವು, ಹೊಸ ಮನೆ ಚಂದ್ರನಿಂದ ಅಂತ. ಇನ್ನು ಸೂರ್ಯನಿಂದ ಮನೆ ಹೇಗಿರ್ತದೆ ಅಂದರೆ ಕಟ್ಟಿಗೆ ಜಾಸ್ತಿ ಇದರಲ್ಲಿ, ಮರ ಜಾಸ್ತಿ ಇದೆ ಅದರಲ್ಲಿ. ಅಂಥ ಗಟ್ಟಿ ಅಂತಲ್ಲ, ಕಟ್ಟಿಗೆ ಕಲ್ಲಿನಷ್ಟು ಗಟ್ಟಿಯಾ ಏನಲ್ಲ ಅಲ್ವಾ. ಕಾಷ್ಠಾಢ್ಯಂ ನ ದೃಢಂ. ತುಂಬ ಮರಮಟ್ಟುಗಳಿದೆ, ಅಂತಹ ಗಟ್ಟಿ ಅಂತಲ್ಲ, ಅದಕ್ಕೆ ಗೆದ್ದಲು ಬರ್ತದೆ ಮರಮಟ್ಟು ಅಂತಂದರೆ. ಹಾಗಾಗಿ ಅದು ಸೂರ್ಯನಿಗಿರ್ತಕ್ಕಂಥದ್ದು. ಇನ್ನು ಬುಧನಾದರೆ, ಬುಧ ಶಿಲ್ಪಕಾರಕ. ಶಿಲ್ಪ ಎಲ್ಲ ಬುಧನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಲಿಪಿ ಗಣಿತ ಕಾವ್ಯ ಶಿಲ್ಪ ಎಲ್ಲ ಬುಧನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಲಿಪಿ ಗಣಿತ ಅದೇ ಕಾವ್ಯ ಶಿಲ್ಪ ಅಂತ. ಹಾಗಾಗಿ ಬುಧನಿಂದ ಸೂಚಿತವಾದ ಮನೆ ಹೇಗಿರ್ತದೆ ಅಂದರೆ ಅನೇಕ ಶಿಲ್ಪಗಳಿಂದ ರಚಿತವಾಗಿರ್ತಕ್ಕಂಥದ್ದು, ಶಿಲ್ಪಮಯವಾಗಿರುವಂಥದ್ದು. ಅಂಥ ಮನೆ ಕಂಡ್ರೆ ಅದು ಬುಧನಿಂದ ಆಗಿರ್ತಕ್ಕಂಥದ್ದು ಅಂತ ತಿಳ್ಕೊಳ್ಬೇಕು ಅಂತ. ನೈಕ ಶಿಲ್ಪ್ಯುದ್ಭವಂ. ಒಬ್ಬನೇ ಶಿಲ್ಪಿ ಅಲ್ಲ ಅದಕ್ಕೆ ಅಂತ, ಹಲವಾರು ಶಿಲ್ಪಿಗಳು ಅಂತ. ಅವರ ಅಗತ್ಯ ಬೀಳಬೇಕು, ಅಷ್ಟು ದೊಡ್ಡದಾಗಿರಬೇಕು ಮನೆಯದು, ಅಷ್ಟು ಕೆಲಸ ನಡೆದಿರಬೇಕು, ಶಿಲ್ಪದ ಕೆಲಸ ಅದು ಅಂತ. ಹಾಗಿದ್ದರೆ ಅದು ಬುಧನಿಂದ ಅಂತ. ತನ್ನೈಕ ಶಿಲ್ಪ್ಯುದ್ಭವಂ. ಇನ್ನು ಶುಕ್ರನಾದರೆ, ಶುಕ್ರ ಯಾವಾಗಲೂ ಶೋಕಿದಾರನೇ ಅವನು. ಶುಕ್ರಂದು ಯಾವಾಗಲೂ ಚಪ್ಪಗಿಪ್ಪೆಲ್ಲ ಇರೋದೇ ಇಲ್ಲ, ಒಂದು ಚಂದಗಿಂದಕ್ಕೆ ಭಾಳ ಮಹತ್ವ ಅವನದು. ಹಾಗಾಗಿ ರಮ್ಯಂ, ಚಂದದ ಮನೆ, ತುಂಬ ಚಿತ್ರಯುತಂ, ನಾನಾ ಅಲಂಕಾರಗಳಿದೆ ಅದಕ್ಕೆ. ನವಂಚ, ಹೊಸದು ಹೌದು, ಇದು ಶುಕ್ರನಿಗೆ ಅಂತ. ಹೊಸದು ಹೌದು, ಅಲಂಕಾರಗಳು ಇದೆ, ಚೆಂದ ಇದೆ. ಹೀಗಿದ್ದರೆ ಶುಕ್ರನ ಮನೆ ಇದು, ಶುಕ್ರನಿಂದ ಸೂಚಿತವಾಗುವಂಥದ್ದು. ಜೀವೇ, ಜೀವ ಅಂದರೆ ಯಾರು? ಜೀವ ಅಂದರೆ ಗುರು. ಜೀವೇ ದೃಢಂ ಮಂದಿರಂ. ಗಟ್ಟಿಮುಟ್ಟಾದ ಮನೆ, ಸುಲಭಕ್ಕೇನಾಗುವಂಥದ್ದಲ್ಲ, ಭದ್ರವಾದ ಮನೆ, ಗಟ್ಟಿಮುಟ್ಟಾದ ಮನೆ, ಅದು ಗುರುವಿನದ್ದು. ಇನ್ನೊಂದು ಸಂಗತಿ ಹೇಳಿ ನಾವು ನಿಮಗೆ ಬೇರೆ ಸಂಗತಿ, ಬೇರೆ ವಿಷಯಗಳಿಗೆ ಮುಂದುವರಿತೇವೆ. ವೃಕ್ಷಗಳು. ವೃಕ್ಷಗಳು ಯಾವ ಗ್ರಹ ಯಾವ ವೃಕ್ಷವನ್ನು ಸೂಚನೆ ಮಾಡ್ತದೆ? ಎಂಥ ವೃಕ್ಷಗಳು? ನಾವು ಮೊದಲು ಅದರ ಟೈಪ್, ಯಾವ ರೀತಿಯ ವೃಕ್ಷಗಳು ಯಾವ ಗ್ರಹಗಳಿಂದ ಅಂತ ತುಂಬ ಇರ್ಬೋದು. ಆ ಜಾತಿ ವೃಕ್ಷಗಳು ತುಂಬ ಇರ್ಬೋದು, ಆದರೆ ಯಾವ ರೀತಿಯದ್ದು ಅಂತ.
ಅದನ್ನು ಈ ಶ್ಲೋಕ ನಿರೂಪಣೆ ಮಾಡ್ತದೆ. ವರಾಹಮಿಹಿರದ್ದು ಅಂತಃಸಾರಾನ್ ಜನಯಿತಿ ರವಿಹಿ. ಈ ಅಂತಃಸಾರ ಅಂದರೆ ತಿರುಳು ಇರುವಂಥದ್ದು, ತಿರುಳು ಗಟ್ಟಿಯಾಗಿರುವಂಥದ್ದು, ಅದೆಲ್ಲ ಸೂರ್ಯನಿಂದ ಅಂತ. ಉದಾಹರಣೆಗೆ ಈಚಲು ಬೈನೆ ಅಂತ ಹೇಳ್ಬೋದಾ? ತಿರುಳು ಗಟ್ಟಿಯಾಗಿದೆ, ಚೆನ್ನಾಗಿದೆ. ಬೈನೆ ಗೊತ್ತಾ ನಿಮಗೆ? ಬೈನಲ್ಲಿ ತಿರುಳು ಗಟ್ಟಿ ಇರುತ್ತಾ? ತಿರುಳು ಇರೋದಿಲ್ಲ, ಅದು ಶನಿ. ಅದು ಟೊಳ್ಳು ಒಳಗಡೆಯಿಂದ, ಅದಲ್ಲ ಅಂತ ಅನ್ನೋದಕ್ಕೆ ಉದಾಹರಣೆ ಕೊಟ್ಟಿದ್ದು ನಾವು ನಿಮಗೆ. ಹಾಗಾಗಿ ಉದಾಹರಣೆಗೆ ಬೋಗಿ ಇರ್ಬೋದು, ತೇಗ ಇರ್ಬೋದು, ಶಿಂಶಪ ವೃಕ್ಷ ಹೇಳ್ತಾರೆ. ಇಂಥ ಒಳಗೆ ಗಟ್ಟಿ ಇರ್ತಕ್ಕಂಥ, ತಿರುಳು ಗಟ್ಟಿ ಇರ್ತಕ್ಕಂಥ ವೃಕ್ಷಗಳು ಅದು ಸೂರ್ಯನಿಂದ. ಟೊಳ್ಳಿರ್ತಕ್ಕಂಥ ವೃಕ್ಷಗಳು ಒಳಗೆ ಟೊಳ್ಳು ಅಂತ, ಅದೆಲ್ಲ ಶನಿಯಿಂದ. ಅವನ ಅಪ್ಪನಿಗೆ ತದ್ವಿರುದ್ಧವನು. ಅಪ್ಪ ಹೀಗಂದ್ರೆ ಮಗ ಹೀಗನ್ನೋದು ಯಾವಾಗಲೂ ಅಂತ. ಹಾಗಾಗಿ ಒಳಗೆ ಟೊಳ್ಳಿರುವಂಥದ್ದು ಶನಿಯಿಂದ. ಚಂದ್ರನಿಂದ ಕ್ಷೀರಿ ವೃಕ್ಷಗಳು ಅಂತ ಹೇಳ್ತಾರೆ. ಕ್ಷೀರ ಗೊತ್ತಾ ನಿಮಗೆ? ಕ್ಷೀರ ಅಂದ್ರೇನು? ಹಾಲು ಇರುವ ವೃಕ್ಷಗಳು ಅಂತ, ಹಾಲು ಬರುವಂಥದ್ದು ಅಂತ. ಕೇಳಿ, ಹೊಸವಾದೇನೋ ವೃಕ್ಷ ಹಾಲು ಬರೋದಕ್ಕೆ ಅಂತ ಕೇಳಿ ಪ್ರಶ್ನೆಯನ್ನು. ಏನು ಕರಿಬೋದ ಹಾಲನ್ನ ವೃಕ್ಷಗಳಿಂದ ಹೋಗಿ? ಹಾಗಲ್ಲ, ಒಳಗೆ ವೃಕ್ಷಕ್ಕಿರುವಂಥ ಹಾಲು, ಅದು ಸ್ನೇಹಾಂಶ, ಅದು ಅಂಥದ್ದು. ಅನೇಕ ವೃಕ್ಷಗಳು ಹಾಗಿರ್ತವೆ. ಅವೆಲ್ಲ ದೇವದಾಸ ನದಿ ಇರ್ತಕ್ಕಂಥದ್ದು. ಸಾಮಾನ್ಯವಾಗಿ ಕ್ಷೀರಿ ವೃಕ್ಷಗಳು ಅಂದರೆ ದೇವದಾಸ ನದಿ ಇರ್ತಕ್ಕಂಥದ್ದು. ಈಗ ನೀವು ಉದಾಹರಣೆಗೆ ಈ ಕಡೆಗೆಲ್ಲ ಚೌಡಿ ಅಂತಿರ್ಬೋದು, ಅಥವಾ ಜಟ್ಟಿಗ ಅಂತಿರ್ಬೋದು, ಇಂಥದ್ದೆಲ್ಲ ದೇವತೆಗಳು ಇರ್ತಾವಲ್ವ. ಪಕ್ಕದಲ್ಲೊಂದು ವೃಕ್ಷ, ಇಂಥ ವೃಕ್ಷ ಇರಬೇಕು ಅಂತ ಇರೋಕ್ಕದು, ಹಾಲು ಬರುವಂಥ ಮರ ಇರಬೇಕು ಅಂತ ಪಕ್ಕದಲ್ಲಿ ಅಂತ. ಯಾಕೆಂದ್ರೆ ಅದ್ರ ವಾಸ ಅಲ್ಲಿರುವಂಥದ್ದು. ಪೂಜೆ ಶಿಲೆಯಲ್ಲಿ, ವಾಸ ವೃಕ್ಷದಲ್ಲಿ ಅಂತ. ಕ್ಷೀರಿ ವೃಕ್ಷಗಳು ದೇವತಾ ಸಾನ್ನಿಧ್ಯಕ್ಕೆ ಯಾವಾಗಲೂ ವಿಶೇಷ, ಹಾಲು ಬರುವಂಥ ಮರಗಳು ಅಂತ. ಅದು ಚಂದ್ರನಿಂದ ಅಂತ. ಇನ್ನು ಮುಳ್ಳು ಮರಗಳು ಅಂತ ನೀವೇ ಹೇಳ್ತೀರಿ, ಯಾರಿಂದ ಅಂತ ಪ್ರಕಾರ? ಮುಳ್ಳಿರುವ ಮರಗಳು, ಉದಾಹರಣೆಗೆ ಬಿಲ್ವ. ನೋಡಿ, ಗುಲಾಬಿ ಗಿಡ ಯಾರಿಗೆ ಬಂತು ಅಲ್ವಾ? ಕಂಟಕಾಢ್ಯಾಂಶ್ಚ ಭೌಮಃ, ಮುಳ್ಳಿರುವಂಥದ್ದೆಲ್ಲ ಮಂಗಲನಿಂದ. ವಾಗೀಶಜ್ಞವು ಸಫಲ ವಿಫಲಾನ್, ಗುರುವಿನಿಂದ ಸೂಚಿತವಾಗುವ ವೃಕ್ಷಕ್ಕೆ ಹಣ್ಣು ಕಾಯಿ ಇರಬೇಕು. ಫಲ ಇರುವ ವೃಕ್ಷಗಳೆಲ್ಲ ಗುರುವಿನಿಂದ ಅಂತ, ಫಲ ಇಲ್ಲದೆ ಇರುವಂಥದ್ದು ಬುಧನಿಂದ. ನಪುಂಸಕ ಗ್ರಹ ಬುಧ ಅಂದರೆ ನೆನಪಿದೆ ನಿಮಗೆ? ಪುರುಷ ಗ್ರಹಗಳು ಯಾವುದು? ರವಿ, ಗುರು, ಕುಜ, ಈ ಮೂರು ಪುರುಷ ಗ್ರಹಗಳು. ಸ್ತ್ರೀ ಗ್ರಹಗಳು ನಪುಂಸಕ ಗ್ರಹಗಳು ಬುಧ ಮತ್ತು ಶನಿ ನಪುಂಸಕರು. ಹಾಗಾಗಿ ನಪುಂಸಕ ಗ್ರಹ ಆಗಿದ್ದರಿಂದ ಬುಧ ಅಂದರೆ ವಿಫಲ, ಒಂದು ಫಲ ಬರದೇ ಇರೋಂಥ ವೃಕ್ಷ, ಯಾವುದರಲ್ಲಿ ಹಣ್ಣು ಕಾಯಿ ಬರೋದಿಲ್ವೋ ಅಂತ, ಅಂಥದ್ದು ಅಂತ. ಇನ್ನು ಪುಷ್ಪ ವೃಕ್ಷ ಅಂಶ ಶುಕ್ರ, ಹೂವು ಬರುವ ಮರಗಳಿರ್ತವೆ. ಉದಾಹರಣೆ ಹೇಳ್ತೀರಾ ಯಾವುದಾದ್ರು? ಹೂವು ಬರುವ ಮರಗಳು ಅಂತ. ಹಣ್ಣು ಬರ್ತದೆ ಮಾವಿನ ಮರದಲ್ಲಿ. ಪಾರಿಜಾತ ಸರಿಯಾದ ಉದಾಹರಣೆ. ಸಂಪಿಗೆ ಸರಿಯಾದ ಉದಾಹರಣೆ. ರಂಜಲು, ಇದೆಲ್ಲ ಶುಕ್ರನಿಂದ. ಪುಷ್ಪ ವೃಕ್ಷಗಳು ಅಂತ. ಶುಕ್ರ ಅಂದರೆ ಹಾಗೆ ಚಂದ, ಶುಕ್ರ ಅಂದರೆ. ಇನ್ನು ಮಿದು ಮರಗಳು ಚಂದ್ರನಿಂದ. ಉದಾಹರಣೆಗೆ ಬಾಳೆ ಮರ ಚಂದ್ರನಿಂದ ಅಂತ. ಇನ್ನು ಕಹಿ ಮರಗಳು, ಕಹಿ ಖಾರ ಇರುವಂಥ ಮರಗಳು, ಅದೆಲ್ಲ ಕುಜನಿಂದ ಅಂತ. ಈಗ ಉದಾಹರಣೆ ಕಹಿಬೇವು, ಅದು ಮಂಗಲ ಅಂತ. ಒಳ್ಳೆಯದು, ಆದರೆ ಕಹಿಬೇವು ಮಂಗಲನಿಂದ ಬರುವಂಥದ್ದು ಅಂತ. ಹಾಗಾಗಿ ಚಂದ್ರ ಅಂದರೆ ಗೋಳಿ ಮರ ಇರ್ಬೋದು, ಬಾಳೆ ಮರ ಇರ್ಬೋದು, ಕಬ್ಬು ಇರ್ಬೋದು. ಕಬ್ಬನ್ನು ಕೂಡ ಚಂದ್ರನಿಂದ ಚಿಂತನೆ ಮಾಡ್ಬೋದು. ಕುಜ ಅಂದರೆ ಬಿಲ್ವ ಇರ್ಬೋದು, ಕಾಸರ್ಕ ಇರ್ಬೋದು, ಕದಿರ ಇರ್ಬೋದು, ಕಹಿಬೇವು ಇರ್ಬೋದು. ಇದೆಲ್ಲ ಮಂಗಲನಿಂದ. ಪಾಲಾಶ, ಮತ್ತುಗುದ ಮರ ಬುಧನಿಂದ. ಗುರುವಿಂದ ತುಂಬ ಹೇಳ್ಬೋದು. ಹಲಸು, ಮಾವು, ತೆಂಗು, ನೇರಳೆ, ಇದೆಲ್ಲ ಗುರುವಿನಿಂದ. ಶನಿಯಿಂದ ಬೈನೆ, ತಾಳೆ, ಈಚಲು, ಇಂಥದ್ದೆಲ್ಲ ಶನಿಯಿಂದ ಅಂತ. ನೀವು ಇನ್ನೂ ಚಿಂತನೆ ಮಾಡ್ಬೋದು ಹೀಗೆ ಅಂತ, ಇದೇ ರೀತಿಯಲ್ಲಿ ಅಂತ. ಇನ್ನು ಈ ಗ್ರಹಗಳು ಎಲ್ಲಿ ಸಂಚಾರ ಮಾಡ್ತವೆ ಸಾಮಾನ್ಯವಾಗಿ ಅಂದರೆ, ಚಂದ್ರ ನೀರಿರುವಲ್ಲಿ,
ಶುಕ್ರನು ಕೂಡ ನೀರಿರುವಲ್ಲಿ. ಚಂದ್ರ ಮತ್ತು ಶುಕ್ರರು ಜಲಾಶಯದ ಪರಿಸರದಲ್ಲಿ ಸಂಚಾರ ಮಾಡ್ತಾರಂತೆ. ಗುರು ಬ್ರಾಹ್ಮಣರ ಅಗ್ರಹಾರ, ವೇದಾಧ್ಯಯನ ನಡೀತಕ್ಕಂಥ, ಶಾಸ್ತ್ರ ಚರ್ಚೆ ನಡೀತಕ್ಕಂಥ ಸ್ಥಳ, ಇಂಥಲ್ಲಿ ಗುರು ಸಂಚಾರ ಮಾಡ್ತಾನೆ. ಬುಧ ಅಂದರೆ ಜನವಸತಿ ಪ್ರದೇಶಗಳು, ಹಳ್ಳಿ ಗ್ರಾಮ ಇಂಥದ್ದು, ಅಲ್ಲಿ ಬುಧ ಸಂಚಾರ ಮಾಡ್ತಾನಂತೆ. ಈ ಪಾಪಗ್ರಹಗಳೆಲ್ಲ ಕಾಡು ಬೆಟ್ಟ ಪರ್ವತ ಅಲ್ಲಿ ಸಂಚಾರ ಮಾಡ್ತವೆ ಅಂತ. ಪಾಪಗ್ರಹಗಳು ಯಾವುದೆಲ್ಲ? ರವಿ ಪಾಪಗ್ರಹನ? ಹೌದಾ? ಶನಿ, ಕುಜ, ಬುಧ ಅಲ್ವಾ? ಹೌದಾ? ಏನು ಬುಧ? ಬುಧ ಯಾರ ಜೊತೆಗೆ ಸೇರಿದ್ರೆ ಅವ್ರ ರೀತಿಯಲ್ಲಿ. ಶುಭಗ್ರಹಗಳ ಜೊತೆಯಲ್ಲಿದ್ರೆ ಶುಭಗ್ರಹ, ಪಾಪಗ್ರಹಗಳ ಜೊತೆಯಲ್ಲಿದ್ರೆ ಪಾಪಗ್ರಹ ಅವನು ಅಂತ. ಒಬ್ಬನೇ ಇದ್ರೆ ಶುಭಗ್ರಹ, ಅವನು ಒಳ್ಳೆಯವನೇ ಪಾಪ, ಅದು ಅವ್ರ ಜೊತೆ ಸೇರಿದ್ರೆ ಹಾಗಾಗ್ಬಿಡ್ತಾನೆ ಅಂತ. ನೋಡಿ, ನಮ್ಮ ಮಧ್ಯೆ ಕೂಡ ಅಂಥವ್ರು ತುಂಬ ಜನ ಇರ್ತಾರೆ, ಒಳ್ಳೆಯವರೇ ನಿಜವಾಗಿ, ಆದರೆ ಸ್ವಲ್ಪ ಅವ್ರ ಜೊತೆಗೆ ಹೋಗಿಬಿಟ್ರೆ ಅವ್ರ ಥರ ಆಗಿಬಿಡ್ತಾರೆ. ಕೆಟ್ಟವ್ರ ಜೊತೆಗೆ ಹೋಗ್ಬಿಟ್ರೆ ಅವ್ರ ಥರನೇ ಆಡೋಕ್ಕೆ ಶುರು ಮಾಡ್ತಾರೆ ಅಂತ. ಆ ತರಹ ಬುಧ. ಚಂದ್ರ ಪಾಪಗ್ರಹನೋ ಶುಭಗ್ರಹನೋ? ಪೂರ್ಣಚಂದ್ರ ಶುಭ, ಕ್ಷೀಣಚಂದ್ರ ಪಾಪ. ಈ ಪಾಪಗ್ರಹಗಳೆಲ್ಲ, ಆದರೆ ಪಾಪಗ್ರಹಗಳಲ್ಲಿ ಈ ಆ ಕಡೆ ಈ ಕಡೆ ಇರುವವರಲ್ಲ, ಪಕ್ಕ ಪಾಪಗ್ರಹಗಳು. ರವಿ, ಕುಜ, ಶನಿ, ರಾಹು, ಕೇತು, ಇವರೆಲ್ಲ ಕಾಡು ಬೆಟ್ಟ ಪರ್ವತ ಇಂಥದ್ದನ್ನು ಸೂಚನೆ ಮಾಡ್ತಾರೆ ಅಂತ. ದೇವಸ್ಥಾನ ಅಂದರೆ ಸೂರ್ಯ, ನೀರಿದ್ರೆ ಚಂದ್ರ, ಬೆಂಕಿ ಇದ್ರೆ ಆ ಜಾಗ ಅಂತ ಹೇಳ್ತಾ ಇರೋದು ನಾವು. ಬೆಂಕಿ ಇರುವ ಜಾಗ ಕುಜ. ಆಟ ಮಾಡುವ ಸ್ಥಾನ, ಆಟದ ಮೈದಾನ ಅಂತ ಅಂದ್ಕೊಳ್ಳಿ, ಬುಧ ಅದು. ಇನ್ನು ಕೋಶಾಗಾರ, ಎಲ್ಲಿ ಸಂಪತ್ತನ್ನು ಇಡ್ತಾರೆ, ಚಿನ್ನ ಬೆಳ್ಳಿ ಮುತ್ತು ರತ್ನ, ಅದು ಗುರು ಅದು ಅಂತ. ಗುರು ಕೋಶಕಾರಕ ಅಂತ. ಖಜಾನೆ, ಎಲ್ಲಿ ತುಂಬ ಸಂಪತ್ತಿದೆ ಅದಕ್ಕೆ ಕಾರಕ ಗ್ರಹ ಗುರು ಅಂತ. ಶುಕ್ರ ಶಯನ ಸ್ಥಾನ, ಮಲಗೋ ಮನೆ, ಸ್ವಲ್ಪ ಅದು ಆಸಕ್ತಿ ಜಾಸ್ತಿ ಅವನಿಗೆ, ಶುಕ್ರನಿಗೆ ಆರಾಮ ಮಲ್ಕೊಂಡಿರೋಣ ಅಂತ. ಶನಿಗೆ ಬಂಜರು ಭೂಮಿ. ಇಷ್ಟು ನೋಡಿ, ಈ ಗ್ರಹಗಳು ಹೇಗೆ ಕಾಣ್ತಾರೆ ಅನ್ನೋದನ್ನು ಕೊಂಚ ನಿರೂಪಣೆ ಮಾಡೋಣ. ಹಾಗೆ ಕಾಣ್ತಾರೆ. ಈಗ ನಿಮ್ಮ ಜಾತಕದ ಮೇಲೆ, ನಿಮ್ಮ ಜಾತಕದಲ್ಲಿ ಲಗ್ನದ ಮೇಲೆ ರವಿ ಪ್ರಭಾವ ತುಂಬ ಇದ್ರೆ ನೀವು ಹೇಗಾಗ್ತೀರಿ, ಹೇಗಿರ್ತೀರಿ ನೀವು? ಸೂರ್ಯನ ಪ್ರಭಾವ ತುಂಬ ಇರುವಂಥ ಲಗ್ನ ಅಂತ ಅಂದ್ಕೊಳ್ಳಿ, ನೀವು ಹೇಗಿರ್ತೀರಿ ಅಂದರೆ ಮಧುಪಿಂಗಲ ದೃಕ್, ಜೇನಿನ ಬಣ್ಣದ ಕಣ್ಣು ಅಂತ, ಜೇನಿನಂತೆ ಪಿಂಗಲ ವರ್ಣದ ಕಣ್ಣು ಅಂತ, ಚತುರಸ್ರ ತನುಹು ಅಂತ, ಚೌಕ ಶರೀರ ಅಂತ. ಈ ಕೆಲವರು ಡ್ರಮ್ ಇದ್ದಾಗಿರ್ತಾರಲ್ವ, ಹಂಗೆ ಆ ಥರ ಅಲ್ಲ, ಚೌಕ ಹೀಗೆ ಹಾಗಿರ್ತಾರೆ ಅಂತ. ಪಿತ್ತ ಪ್ರಕೃತಿ ಗೊತ್ತು ನಿಮಗೆ. ಸವಿತಾ ಅಲ್ಪಕಚಃ, ಸವಿತಾ ಅಲ್ಪಕಚಃ, ಕಚ ಅಂದರೆ ತಲೆ ಕೂದಲು, ಸವಿತಾ ಅಲ್ಪಕಚಃ. ಲಗ್ನದ ಮೇಲೆ ಸೂರ್ಯನ ಪ್ರಭಾವ ಬಿತ್ತೋ ತಲೆ ಕೂದಲು ಕಡಿಮೆ ಇರುತ್ತೆ ಅಂತ ಅವರಿಗೆ ಅಂತ. ನೀವು ಇದನ್ನು ಕನ್ಫ್ಯೂಸ್ ಮಾಡ್ಕೋಬಾರ್ದು. ಯಾವುದಕ್ಕೆ? ಕೆಲವರು ಬಾಲ್ಡ್ ಆಗ್ತಾರಲ್ಲ, ಕ್ರಮೇಣ ಕೂದಲು ಉದುರ್ತಾ ಹೋಗಿ ತಲೆ ಕೂದಲು, ಅದಲ್ಲ ಇದು. ಬೈ ಡಿಫಾಲ್ಟ್ ಕಡಿಮೆ ಕೂದಲಿದೆ ಅಂತ, ಬೈ ಡಿಫಾಲ್ಟ್. ಹುಟ್ಟಬೇಕಾದ್ರೇ ಒತ್ತೊತ್ತಾಗಿ ಕೂದಲಲ್ಲ ತುಂಬ ಅಂತ, ಸ್ವಲ್ಪ ಪ್ರಮಾಣ ಕಡಿಮೆ ಅಂತ. ಸವಿತಾ ಅಲ್ಪಕಚಃ ಅದು ಬೇರೆ. ಅದು ಈ ಬಾಲ್ಡ್ ಹೆಡ್ ಆಗೋದು ಬೇರೆ ಕಾರಣಕ್ಕೆ. ಲಗ್ನ ಪಾಪಕ್ಷೇತ್ರವಾಗಿ ಪಾಪಗ್ರಹದ ದೃಷ್ಟಿ ಬಂತು ಅಂದರೆ ಅವ್ನು ಬಾಲ್ಡ್ ಹೆಡ್ ಆಗ್ತಾನೆ. ಕೊನೆಗೆ ಒಂದಲ್ಲ ಒಂದು ದಿವಸ ಆಗಲಿಕ್ಕೆ ಬೇಕು. ಮತ್ತು ನೀವು ಯಾವ ಔಷಧವೂ ಗುಣ ಮಾಡೋದಿಲ್ಲ ಅವನನ್ನು. ಈ ಎಲ್ಲ ಕಡೆಗೆ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರ್ತಾರೆ ಹಿಂಗೆ ತಲೆ ಕೂದಲು ಬರೋದಕ್ಕೆ ಅಂತ. ನೀವು ಯಾವ ಟಿ ವಿ ನೋಡಿ, ಯಾವ ಎಲ್ಲ ಕಡೆ ಬರ್ತಾ ಇರ್ತದೆ, ಅದು ಎಲ್ಲ ಸುಳ್ಳದು. ಲಗ್ನ ಪಾಪಕ್ಷೇತ್ರವಾಗಿ ಪಾಪಗ್ರಹ ಅಂದರೆ ದೃಷ್ಟಿ ಬಂತು ಅಂದರೆ ಹೋಯ್ತು ಅಂತ ಲೆಕ್ಕ ಕೂದಲು, ಮತ್ತೆ ಅವನು ಕೂದಲು ಉಳಿಯೋದಿಲ್ಲ ಅವನಿಗೆ, ಅದು ಬಾಲ್ಡ್ ಹೆಡ್ ಆಗೇ ಆಗ್ತಾನೆ ಅವನು ಅಂತ. ಅದಲ್ಲ ಇದು. ನೈಸರ್ಗಿಕವಾಗಿ ಕೂದಲು ಕಡಿಮೆ ಇದೆ ಅಂತ ರವಿ ಆದರೆ ಅಂತ.
ತಾಮ್ರಂ, ಸ್ವರ್ಣಂ. ಈ ಫಲದೀಪಿಕೆಯ ಪ್ರಕಾರ, ಫಲದೀಪಿಕೆ ಅಂತ ಒಂದು ಗ್ರಂಥ, ಅದರ ಪ್ರಕಾರ ಸೂರ್ಯನಿಗೆ ತಾಮ್ರ ಮಾತ್ರ ಅಲ್ಲ, ಕೆಲವು ಸಂದರ್ಭದಲ್ಲಿ ಸ್ವರ್ಣ ಕಾರಕತ್ವ ಕೂಡ ಇದೆ ಅಂತ ಫಲದೀಪಿಕೆ ಹೇಳುತ್ತೆ. ಪಿತೃ ಶುಭ ಫಲಂ, ಈ ತಂದೆಯನ್ನು ಸೂರ್ಯನಿಂದ ನೋಡಬೇಕು. ಬಂದ ವಿಷಯವೇ ಇದು, ಗೊತ್ತಲ್ಲ ಇದು ನಿಮಗೆ. ಇದನ್ನು ಪಿತೃ ಶುಭ ಫಲಂ ಯಾಕೆ ಇದನ್ನು ಹೇಳಿದ್ವು ಅಂದರೆ, ಜಾತಕ ತೋರಿಸು ರಾಮನದ್ದು. ಶನಿ ಕಾಣ್ತಾ ಇದ್ದಾನ ನಿಮಗೆ? ಶನಿ ಎಲ್ಲೆಲ್ಲ ನೋಡ್ತಾನೆ ಹೇಳ್ತೀರಾ? ಯಾವ್ಯಾವ ಕಡೆ ದೃಷ್ಟಿ ಇದೆ ಅಂತ ಹೇಳ್ತೀರಾ ಶನಿಗೆ? ಶನಿಗೆ ದೃಷ್ಟಿ ಎಲ್ಲೆಲ್ಲಿದೆ? 3, 7, 10 ಸರಿ ಅಂತ. 3, 7, 10. ಈಗ ಶನಿ 7ನೇ ಮನೆಯಲ್ಲಿ ಯಾವ ಗ್ರಹ ಇರೋದು? ಹೌದಾ? ಈಗ ರವಿ ಅಂದರೆ ದಶರಥ ಅಂತ ತಗೊಳ್ಳಿ ನೀವು. ತಂದೆ ಅಲ್ವಾ, ತಂದೆ ಕಾರಕ ಅಲ್ವಾ ಅವನು ರವಿ. ರವಿ ಅಂದರೆ ದಶರಥ ಅಂತ ತಗೊಳ್ಳಿ. ದಶರಥನಿಗೆ ಯಾಕೆ ಅಷ್ಟು ಕಷ್ಟ ಬಂತು? ಶನಿ ದೃಷ್ಟಿ ಇದೆ, ರವಿ ಮೇಲೆ ಶನಿ ದೃಷ್ಟಿ ಇದೆ. ಹಾಗಾಗಿ ಶನಿ ಕೊಡೋದೇನು ಫಲ? ದುಃಖಂ ದಿನೇಶ ಆತ್ಮಜ. ಅಷ್ಟೆಲ್ಲ ದುಃಖ ಬಂತಲ್ಲ ದಶರಥನಿಗೆ. ಯಾಕೆ ಬಂತು ಅಂದರೆ, ಶನಿ ನೋಡ್ತಾ ಇದ್ದಾನೆ ರವಿಯನ್ನು. ರವಿಯಿಂದ ಸೂಚನೆ ಆಗುವಂಥ ವ್ಯಕ್ತಿ ದಶರಥ ಈ ಜಾತಕದಲ್ಲಿ. ಹಾಗಾಗಿ ಪಿತೃ ಶುಭ ಫಲಂ, ತಂದೆಗೆ ಸಂಬಂಧಪಟ್ಟಂತೆ ಶುಭವನ್ನು ಅಶುಭವನ್ನು ನಾವು ರವಿಯಿಂದ ಚಿಂತನೆ ಮಾಡಬೇಕು. ರಾಮನ ಜಾತಕದಲ್ಲಿ ಹೀಗಾಗಿದೆ ಅಂತ. ಆತ್ಮಸೌಖ್ಯ ಅದು ಸೂರ್ಯನಿಂದ ಅಂತ ನಿಮ್ಗೆ ಮೊದಲೇ ಹೇಳಿದ್ವು. ಆತ್ಮಬಲ ಯಾವ ಗ್ರಹದಿಂದ ಬರೋವಂಥದ್ದು? ರಾಮನಿಗೆ ಬಂದ ಕಷ್ಟಗಳು ಏನೇನು ಜೀವನದಲ್ಲಿ? ಎಂತೆಂಥ ಕಷ್ಟಗಳು ಬಂತು ಅಲ್ವಾ? ವಿಜೇತವ್ಯ ಲಂಕಾ ಚರಣ ತರಣೀಯೋ ಜಲನಿಧಿ ವಿಪಕ್ಷ ಪೌಲಸ್ತ್ಯ ರಣಭುವಿ ಸಹಾಯಾಶ್ಚ ಕಪಯ ತಥಾಪ್ಯೇಕೋ ರಾಮ ರಾಕ್ಷಸಕುಲಂ ಸಕಲಮವಧೀದ್ ರಾಕ್ಷಸಕುಲಂ. ಏನು ಹೇಳುತ್ತೆ ಶ್ಲೋಕ ಇದು? ರಾಮನ ಮುಂದಿದ್ದ ಪರಿಸ್ಥಿತಿ ಅಂಥದ್ದು. ವಿಜೇತವ್ಯ ಲಂಕಾ, ಗೆಲ್ಲಬೇಕಾಗಿದ್ದು ಯಾವುದನ್ನು? ಲಂಕಾ ನಗರಿಯನ್ನು. ಯಾವ ನಗರಿಯ ತಂಟೆಗೆ ಬರಲಿಕ್ಕೆ ದೇವತೆಗಳು ಭಯಪಡ್ತಾರೆ. ಗಾಳಿ ಕೂಡ ಒಳಗೆ ಬರ್ಬೇಕಾದ್ರೆ ಭಯಪಡ್ತಂತಲ್ಲಿ. ವಾಯುರಪ್ಯತ್ರ ನಾಜ್ಞಾತಶ್ಚರ್ಯದಿತಿ ಮತಿರ್ಮಮ್ಮ, ಹನುಮಂತ ಹೇಳ್ತಾನೆ, ಗಾಳಿ ಕೂಡ ಪರ್ಮಿಷನ್ ತಗೊಂಡು ಒಳಗಡೆ ಬರಬೇಕು ಲಂಕೆಯಲ್ಲಿ ಅಂತ. ಇಷ್ಟ ಬಂದಾಗೆ ಬೀಸೋ ಹಾಗಿಲ್ಲ ಅಂತ. ಅಂತಹ ಲಂಕೆಯನ್ನು ಗೆಲ್ಲಬೇಕಾಗಿದೆ. ಸವಾಲು ಎಂಥದ್ದು ನೋಡಿ ರಾಮನ ಮುಂದಿರುವಂಥದ್ದು ಅಂತ. ಇನ್ನು ಸಮುದ್ರ ದಾಟಿ ಹೋಗಬೇಕು. ನೌಕೆ ಇದೆಯಾ? ಇಲ್ಲ. ಮತ್ತೆ ಈಗ ಆಕಾಶದಲ್ಲಿ ಹಾರಿ ಹೋಗೋಕ್ಕಾಗತ್ತಾ? ಇಡೀ ಸೈನ್ಯ ಇದೆ, ಇಡೀ ಸೈನ್ಯ ಹೋಗ್ಬೇಕಲ್ಲ. ಸಮುದ್ರದ ಮೇಲೆ ನಡ್ಕೊಂಡೇ ಹೋಗಬೇಕು. ಇಡೀ ಸೈನ್ಯ ಸಮುದ್ರದ ಮೇಲೆ ನಡ್ಕೊಂಡು ಹೋಗಬೇಕು. ಇದು ಸವಾಲು. ಚರಣ ತರಣೀಯೋ ಜಲನಿಧಿ. ಶತ್ರು ಯಾರು? ಪ್ರಧಾನ ಶತ್ರು ಯಾರು ರಾಮನಿಗೆ? ಪೌಲಸ್ತ್ಯ, ರಾವಣ. ಅವನನ್ನು ಗೆದ್ದವರುಂಟ ರಾವಣನ್. 14 ಲೋಕಗಳು ತಲೆಣಿಸುವಂತೆ ಮಾಡಿದವನು. ಅವನು ವಿರೋಧಿ ರಾಮನಿಗೆ. ಸಹಾಯಕರು ಯಾರು? ಕಪಿಗಳು. ಕಪಿಗಳನ್ನು ಕರಡಿಗಳನ್ನು ಕಟ್ಟಿಕೊಂಡು ಯುದ್ಧ ಮಾಡಬೇಕು. ರಾವಣನನ್ನು ಗೆಲ್ಲಬೇಕು. ಸಮುದ್ರಕ್ಕೆ ಸೇತುವೆ ಕಟ್ಟಬೇಕು. ಅಭೇದ್ಯವಾದ ಲಂಕೆಯನ್ನು ಭೇದಿಸಬೇಕು. ಇಷ್ಟೆಲ್ಲ ಪ್ರತಿಕೂಲತೆಗಳಿದ್ದರೂ ಕೂಡ, ತಥಾಪಿ ಹೀಗೆಲ್ಲ ಇದ್ದರೂ ಕೂಡ, ಏಕೋ ರಾಮ, ಏಕಾಂಗಿಯಾದ ರಾಮ ಇಡೀ ರಾಕ್ಷಸ ಕುಲವನ್ನೇ ಸಂಹಾರ ಮಾಡಿದ. ಏನಿದು? ಆತ್ಮಬಲ. ಇದಕ್ಕೆ ಹೆಸರು ಆತ್ಮಬಲ. ಯಾವ ಗ್ರಹದಿಂದ ಬರುವಂಥದ್ದು? ಸೂರ್ಯ ಪರಮೋಚ್ಚ ರಾಮನಿಗೆ. ಸೂರ್ಯ ರಾಮನಿಗೆ ಪರಮೋಚ್ಚ ಆಗಿದ್ದರಿಂದ ಅಂತಹ ಆತ್ಮಬಲ ಅದು. ಎಂತಹ ಪ್ರತಿಕೂಲತೆಗಳಿಗೂ ಕೂಡ ಜಗ್ಗದೇ ಇರುವಂಥ, ಬಗ್ಗದೇ ಇರುವಂಥ ಆತ್ಮಬಲ ಅಲ್ಲಿಂದ ಬಂದಿದ್ದದು ಅಂತ, ರವಿಯಿಂದ ಬಂದಿದ್ದದು. ಹಾಗೆ ಆತ್ಮಸೌಖ್ಯ, ಪ್ರತಾಪ ಸೂರ್ಯನಿಂದ ಬರುವಂಥದ್ದು. ಧೈರ್ಯ, ಶೌರ್ಯ ಸೂರ್ಯನಿಂದ ಬರುವಂಥದ್ದು. ಯುದ್ಧದಲ್ಲಿ ವಿಜಯ ಸೂರ್ಯನಿಂದ ಬರುವಂಥದ್ದು. ನೀವು ರಾಮನ ಬಗ್ಗೆ ಚಿಂತನೆ ಮಾಡಬೇಕು. ಇದನ್ನೆಲ್ಲ ನೀವು
ರಾಮನ ಧೈರ್ಯ ಎಂಥದ್ದು, ಪ್ರತಾಪ ಎಂಥದ್ದು, ಶೌರ್ಯ ಎಂಥದ್ದು, ಅವನು ಗೆದ್ದ ಯುದ್ಧಗಳು ಎಂಥದ್ದು, ರಾಮ ಗೆದ್ದ ಯುದ್ಧಗಳು ಎಂಥದ್ದು, ಸಣ್ಣ ಸಣ್ಣ ಯುದ್ಧಗಳಾವೇನು, ಎಲ್ಲಿಂದ ಬಂತದೆಲ್ಲ ಅಂದರೆ ರವಿಯಿಂದ ಬಂದಿರುವಂಥದ್ದು ಅವೆಲ್ಲ ಕೊಡುವ ಎಲ್ಲ ಅಂತ. ರಾಜಸೇವಾಂ, ರಾಜನ ಸೇವೆ ಮಾಡ್ತಾನೆ. ರವಿಯಿಂದ ರಾಜರುಗಳ ಸೇವೆ ರಾಮ ಮಾಡಿದ್ನಾ? ಯೋಚನೆ ಮಾಡಿ ಸ್ವಲ್ಪ. ರಾಜ ಸೇವೆ ಮಾಡಿದ್ನ ರಾಮ? ಅವನೇ ರಾಜ ಅಲ್ವಾ? ರಾಮನೇ ರಾಜನ ಸೇವೆ ಮಾಡಿದ್ರುಂಟ ರಾಮ? ಉಂಟಾ? ಉಂಟಲ್ವಾ? ದಶರಥ ರಾಜ ಆಗಿದ್ದಾಗ ರಾಮ ಅವನ ಸೇವೆ ಮಾಡ್ತಾ ಇದ್ದ ಅಲ್ವಾ ದಶರಥನದ್ದು? ರಾಜಕಾರ್ಯಗಳಲ್ಲಿ ದಶರಥನಿಗೆ ರಾಮ ಸಹಾಯ ಮಾಡ್ತಾ ಇದ್ದ ಅಂತ ರಾಮಾಯಣ ನಿರೂಪಣೆ ಮಾಡುವಂಥದ್ದು. ಯುವರಾಜನಾಗದೇ ಇದ್ದರೂ ಕೂಡ ಆ ಯುವರಾಜ್ಯದ ಪ್ರಸ್ತಾಪ ಬರುವಲ್ಲಿವರೆಗೂ ಅವನು ಯುವರಾಜನಲ್ಲದೇ ಇದ್ದರೂ ಕೂಡ ಎಲ್ಲ ಕಾರ್ಯಗಳನ್ನು ರಾಮನೇ ನಡೆಸ್ತಾ ಇದ್ದ ಅಂತ. ರಾಜಸೇವೆ ಅಲ್ವಾ ಅದು? ಪ್ರಕಾಶಂ, ರವಿ ಪ್ರಕಾಶಕ್ಕೆ ಕಾರಕ ಅಂತ, ಬೆಳಕಿಗೆ ಕಾರಕ ಅಂತ. ಈಗ ಇಲ್ಲಿ ಬೆಳಕಿದೆ ಅಂದರೆ ಸೂರ್ಯನಿಂದ ಬರೋಂಥದ್ದು ಅದು ಅಂತ. ಸೂರ್ಯನ ಅಂದರೆ ಭೌತಿಕವಾಗಿಯೂ ಸೂರ್ಯನಿಂದ ಬರೋವಂಥದ್ದು. ನೀವು ಯಾವುದಾದ್ರು ಪ್ರಶ್ನೆಯಲ್ಲೋ ಜಾತಕದಲ್ಲೂ ಚಿಂತನೆ ಮಾಡುವಾಗಲೂ ಕೂಡ ಬೆಳಕನ್ನು ಚಿಂತನೆ ಮಾಡೋದಾದರೆ ಇಲ್ಲಿಂದ ಚಿಂತನೆ ಮಾಡಬೇಕು, ಸೂರ್ಯನಿಂದ ಚಿಂತನೆ ಮಾಡಬೇಕು ಅಂತ. ಇನ್ನು ಶೈವಂ ಕಾರ್ಯಂ, ಶಿವಭಕ್ತಿ, ಶಿವಸೇವೆ, ಶಿವನ ಉಪಾಸನೆ ಸೂರ್ಯನಿಂದ. ವನಗಿರಿ ಗತಿಂ, ಕಾಡು ಬೆಟ್ಟಗಳ ಸಂಚಾರ ಸೂರ್ಯನಿಂದ. ಹೋಮ ಕಾರ್ಯ ಪ್ರವೃತ್ತಿ, ಯಜ್ಞಯಾಗಗಳು ಸೂರ್ಯನಿಂದ. ಅಶ್ವಮೇಧ ಯಜ್ಞ ನಡೆಯಿತು ರಾಮ ಹುಟ್ಟೋದಕ್ಕಿಂತ ಮೊದಲು, ಪುತ್ರಕಾಮೇಷ್ಟಿ ಯಜ್ಞ ನಡೆಯಿತು. ಯಾವ ಗ್ರಹದಿಂದ ಚಿಂತನೆ ಮಾಡಬೇಕು ಅದನ್ನು? ಸೂರ್ಯನಿಂದ, ಸೂರ್ಯನಿಂದ ಚಿಂತನೆ ಮಾಡಬೇಕು. ನೋಡಿ, ಈ ಲಗ್ನ ಅಂತಿದೆ ಅಲ್ವಾ, ಲಗ್ನ ಅಂತ, ಅಲ್ಲಿಂದ 4ನೇ ಮನೆ, 1 2 3 4, ಅದು ರಾಮನ ಮನೆ ಅಂತ ಲೆಕ್ಕ. ಅದು ರಾಮನ ಮನೆ ಅಂತ ಲೆಕ್ಕ ಅದು. ಹಾಗಾಗಿ ಶನಿ ಇದ್ದಾನೆ ನೋಡಿ ಅಲ್ಲಿ. ಅರಮನೆ ಹೊಸದಲ್ಲ, ಅದೇನು ಯಾವುದೋ ಕಾಲದಿಂದ ಇದೆ ಅರಮನೆ, ಪುರಾತನ ಕಾಲದಿಂದ ಇದೆ. ಅದನ್ನು ಕಿತ್ತು ಕಟ್ಟಿ ಮಾಡೋಂಥ ಪ್ರಮೇಯ ಇಲ್ಲ. ಅಲ್ಲೇ ಅದನ್ನು ಸರಿಪಡಿಸೋಂಥ ಸಂದರ್ಭಗಳು ಅಷ್ಟೇ ಹೊರತು ಕಿತ್ತು ಕೊಟ್ಟು ಮಾಡುವಾಗ ಹಾಗೇನಾಗಿಲ್ಲ ಅದೇನು ಅಂತ. ಹಾಗಾಗಿ ಶನಿ ಇರುವಂಥದ್ದಲ್ಲಿ ಅಂತ. ಸೂರ್ಯ ನೋಡ್ತಾನಲ್ವ ಅಲ್ಲಿಗೆ, 4ನೇ ಮನೆಗೆ, 4ನೇ ಮನೆ ರಾಮನ ಮನೆ ಅಂತ. ಸೂರ್ಯ ನೋಡ್ತಾನಲ್ವಾ, ಆ ಸೂರ್ಯ ನೋಡೋದಕ್ಕೆ ಅರ್ಥ ಏನು ಅಂದರೆ ಹೋಮ ಕಾರ್ಯಗಳು ನಡೀತಾ ಇರ್ತಿತ್ತು ಅಲ್ಲಿ ಅಂತ. ಆ ಮನೆಯಲ್ಲಿ ಯಜ್ಞಯಾಗಗಳು ನಿರಂತರವಾಗಿ ನಡೀತಾ ಇರ್ತಿದ್ವು ಅಂತ ಅರ್ಥ ಅದಕ್ಕೆ ಅಂತ. ಸೂರ್ಯನ ದೃಷ್ಟಿಯ ಫಲ ಅದು ಅಂತ ಉದಾಹರಣೆ ಕೊಟ್ಟಿದ್ದೆ ನಿಮಗೆ, ಹೇಗೆ ಇದನ್ನು ಚಿಂತನೆ ಮಾಡಬೇಕು ಅಂತ. ದೇವಸ್ಥಾನ, ಎಲ್ಲ ದೇವಸ್ಥಾನಗಳಿಗೂ ಕೂಡ ಸೂರ್ಯನ ಕಾರಕ ಅಂತ. ಆಮೇಲೆ ತೀಕ್ಷ್ಣತೆ ಸೂರ್ಯನಿಂದ ಅಂತ. ಕಾಳುಮೆಣಸು ಹೇಗಿರುತ್ತೆ? ಸಪ್ಪೆ ಇರುತ್ತಾ? ಆ ತೀಕ್ಷ್ಣತೆ ಎಲ್ಲ ಸೂರ್ಯನಿಂದ ಬರುವಂಥದ್ದು. ಉತ್ಸಾಹ ಸೂರ್ಯನಿಂದ ಅಂತ. ನೀವು ಚಪ್ಪೆ ಆದರೆ ಅಂದರೆ ಒಳಗಡೆ ಸೂರ್ಯನ ಚಾರ್ಜ್ ಕಡಿಮೆ ಆಯಿತು ಅಂತ ಅರ್ಥ ಅದಕ್ಕೆ ಅಂತ. ಹಾಗಾಗಿ ಉತ್ಸಾಹ, ಸದೋತ್ಸಾಹ, ನಿತ್ಯೋತ್ಸಾಹ ಅದೆಲ್ಲ ಸೂರ್ಯನಿಂದ ಅಂತ. ಹಾಗಾಗಿ ಇದು ಸೂರ್ಯ. ಚಂದ್ರ ಹೇಗಿರ್ತಾನೆ ಅಂದರೆ ತನು ವೃತ್ತ ತನುಹು ಅಂತ, ವೃತ್ತಾಕಾರವಂತವನು ಚಂದ್ರ. ಇಷ್ಟು ದಪ್ಪ ಅಲ್ವಾ ಹಾಗಾದ್ರೆ ಅವನು ಚಂದ್ರ ಅಂದರೆ? ಡ್ರಮ್, ಪೂರಿ ಅಂತೆಲ್ಲ ಉದಾಹರಣೆ ಕೊಡ್ತಾರಲ್ವ. ಹೇಗಿದ್ದಾನೆ ಬರ ಅಂದರೆ ಪೂರಿ ಇದ್ದಾಗಿದ್ದಾನೆ ಅಂತ. ಹಾಗಲ್ಲ, ಇದು ಸ್ಥೂಲ ಅಂತಲ್ಲ, ಇರುವಲ್ಲೇ ವೃತ್ತಾಕಾರ ಅಂತ. ಸ್ಥೂಲತ್ವಕ್ಕೆ ಬೇರೆ ಗ್ರಹ ಇದೆ. ಯಾವ ಗ್ರಹ ಹೇಳಿ? ಶುಕ್ರ. ಶುಕ್ರ ಸ್ಥೂಲಾಂಗ, ಚಂದ್ರ ಸ್ಥೂಲಾಂಗ ಅಲ್ಲ, ಅದು ಇರೋಲ್ಲೇ ರೌಂಡ್ ಶೇಪ್, ಅದು ಚಂದ್ರ. ತನು ವೃತ್ತ ತನುಹು ಬಹು ವಾತ ಕಫ, ವಾತ ಕಫ ತುಂಬ ಅಂತ ಬಂದಿದೆ ಅದು. ಪ್ರಾಜ್ಞಶ್ಚ ಶಶಿ, ಚಂದ್ರ ಅಂದರೆ ಪ್ರಾಜ್ಞನಂತೆ. ಚಂದ್ರನ ಪ್ರಭಾವ ಬಿತ್ತು ತುಂಬ ಅಂದರೆ ಅವನು ಪ್ರಾಜ್ಞನಾಗ್ತಾನವನು ಅಂತ, ವಿವೇಕಿ ಆಗ್ತಾನವನು ಅಂತ, ಮೂರ್ಖ ಅಲ್ಲ. ಪ್ರಾಜ್ಞಶ್ಚ ಶಶಿ ಮೃದುವಾಕ್. ಮೃದುವಾಕ್ ಅಂದರೆ ಸೌಮ್ಯವಾದ ಮಾತುಕತೆಗಳು ಅಂತ. ಕ್ರೂರ ಅಲ್ಲ, ಕಠೋರ ಅಲ್ಲ, ನಿಷ್ಠುರ ಅಲ್ಲ, ಪ್ರೀತಿಕರವಾದ ಸೌಮ್ಯವಾದ ಮಾತುಕತೆಗಳು ಚಂದ್ರನಿಂದ. ಶುಭ ದೃಕ್. ಶುಭ ದೃಕ್ ಅಂದರೆ ಶುಭ ದೃಷ್ಟಿ ಅಂತ. ಕೆಟ್ಟದನ್ನು ನೋಡೋ ಕಣ್ಣಲ್ಲ ಅದು, ಕೆಟ್ಟ ಕಣ್ಣು ಇಲ್ಲ. 2 ಥರ ಕಣ್ಣಿರುತ್ತೆ ಬೆಳೆದಿರೋ ಕಣ್ಣು. ಒಂದು
ಕೆಟ್ಟದ್ದನ್ನೇ ನೋಡಕಣ್ಣು, ಎಂಥ ಒಳ್ಳೇದು ಕೊಟ್ಟು ಅದ್ರಲ್ಲಿ ಕೆಟ್ಟದನ್ನೇ ನೋಡ್ತಾರೆ ಅಂತ ಕಣ್ಣು. ಎಲ್ಲ ಸರಿ ಆದರೆ ಶುರು ಮಾಡ್ತಾರೆ ಅವರು, ಅದು ಕೆಟ್ಟ ಕಣ್ಣು ಆಯ್ತದೆ. ಇನ್ನೊಂದು ನೋಡಿದರೆ ಕೆಟ್ಟೋಗುತ್ತೆ ಅಂತ, ಅವ್ರ ಕಣ್ಣು ಬಿದ್ದರೆ ಸಾಕು ಅಲ್ಲಿ ಹಾಳಾಗತ್ತೆ ಅದು. ಇದೆರಡೂ ಅಲ್ಲ ಚಂದ್ರ. ಶುಭ ದೃಕ್ ಅಂದರೆ ಅವನು ಶುಭವನ್ನು ನೋಡ್ತಾನೆ, ಅವನು ನೋಡಿದ್ದೆಲ್ಲ ಶುಭ ಆಗ್ತದೆ ಅಂಥದ್ದು ಅಂತ. ಇದು ಚಂದ್ರನಂತೆ. ತಾಯಿಗೆ ಚಂದ್ರಕಾರಕ, ಮಾತುಸ್ವಸ್ತಿ. ತಾಯಿ ಎಂಥವಳು ಅದೆಲ್ಲ ಚಂದ್ರನ ಮೂಲಕ ಚಿಂತನೆ ಮಾಡಬೇಕು. ರಾಮನ ತಾಯಿ ಎಂಥವಳು ಅಂದರೆ ನೋಡಿ ಎಲ್ಲಿದೆ, ಗುರುವಿನ ಜೊತೆಗಿರೋ ಚಂದ್ರ, ಅದು ತುಂಬ ಶುಭ ಅಂತ ಲೆಕ್ಕ ಅದು ಅಂತ. ಗುರುವಿನ ಪಕ್ಕದಲ್ಲಿ ಚಂದ್ರ ಇದ್ದಾನಲ್ವಾ, ಗುರುವಿನ ಯೋಗ ಬಂತು ಚಂದ್ರನಿಗೆ ಅಂದರೆ ಚಂದ್ರ ತುಂಬ ಶುಭ ಆಗಿಬಿಡ್ತಾನೆ ಅಂತ, ಇನ್ನಷ್ಟು ಶುಭ. ಇದರ ಲಕ್ಷಣ ಬಂತಲ್ಲ ಪ್ರಾಜ್ಞಾ, ಅಂದರೆ ಕೌಸಲ್ಯ ತುಂಬ ಪ್ರಾಜ್ಞಳಾಗಿದ್ಲು, ಮೃದುವಾಗ್, ಅವಳ ಮಾತು ಅಷ್ಟು ಮೃದುವಾಗಿರ್ತಿತ್ತು. ಶುಭ ದೃಕ್ಕು, ಕೆಟ್ಟದ್ದು ಕಾಣ್ತಿರ್ಲಿಲ್ಲ ಅವಳಿಗೆ. ಇದರ ಗುಣ ಹೆಚ್ಚಾಗ್ಬಿಡುತ್ತೆ ಗುರು ಸೇರಿದಾಗ ಜೊತೆಯಲ್ಲಿ ಅಂತ. ಹಾಗಾಗಿ ಮಾತುಸ್ವಸ್ತಿ, ಮಾತೃಕಾರಕತ್ವ, ಮನಃಪ್ರಸಾದ, ಮನಸ್ಸು ಚಂದ್ರನಿಂದ ಚಿಂತನೆ ಮಾಡುವಂಥದ್ದು. ಒದದಿ ಸ್ನಾನಂ, ಸಮುದ್ರ ಸ್ನಾನ, ಸಮುದ್ರಕಾರಕ ಚಂದ್ರ. ಸಮುದ್ರ ಸ್ನಾನ ಮಾಡಬೇಕು ಅಂದ್ರೆ ಚಂದ್ರ ಬೇಕು ನಿಮಗೆ. ಆಮೇಲೆ ಛತ್ರ, ಚಾಮರ, ವ್ಯಜನ, ಇದೆಲ್ಲ ಚಂದ್ರನಿಂದ. ಶ್ವೇತಛತ್ರ, ರಾಜಗ್ರಹ ಅಲ್ವಾ ಚಂದ್ರ ಅಂದರೆ. ಶ್ವೇತಛತ್ರ, ಧವಲ ಚಾಮರ, ಮಾಯೂರು ವ್ಯಜನ. ಮಾಯೂರು ವ್ಯಜನ ಅಂದ್ರೇನು? ಇದೆ ನವಿಲುಗರಿ ಬೀಸಣಿಕೆ ಅಂತ. ಈಗ ಇವನು ಬೀಸ್ತಾ ಇದ್ದಾನೆ ಅಂದರೆ ಪಕ್ಕದಲ್ಲಿ ನಿಂತ್ಕೊಂಡು, ಅದು ಚಂದ್ರ ಕೆಲಸ ಮಾಡ್ತಾ ಇದ್ದಾನೆ ಅಂತ ಅರ್ಥ ಅದಕ್ಕೆ ಅಂತ. ನಿಮಗೆಲ್ಲ ಉದಾಹರಣೆ ಸಿಗುತ್ತೆ ನಿಮಗೆ ನೋಡಿ ಅಂತ, ಪಕ್ಕದಲ್ಲೇ ಅಂತ. ಛತ್ರಂ ಸುವ್ಯಜನಂ, ಫಲಾನಿ, ಹಣ್ಣು ಹಂಪಲಗಳು ಚಂದ್ರನಿಂದ. ಮೃದು ವಸ್ತುಗಳೆಲ್ಲ ಚಂದ್ರನಿಂದ ಅಂತೆ. ಮೃದುಲಂ, ಸೋಫಾ ಚಂದ್ರನಿಂದ ಅಂತ. ಇನ್ಯಾರು ಮೃದು ವಸ್ತು ಹೇಳ್ತೀರಾ ನೀವು? ಹತ್ತಿ ಚಂದ್ರನಿಂದ. ಫಲಾನಿ ಮೃದುಲಂ, ಪುಷ್ಪಾಣಿ, ಪುಷ್ಪಗಳಿಗೆ ಶುಕ್ರಕಾರಕ, ಇವನಿಗೂ ಇದೆ ಸ್ವಲ್ಪ, ಚಂದ್ರನಿಗೂ ಇದೆ ಅದು ಒಂದು. ಪುಷ್ಪಾಣಿ, ಸಸ್ಯಂ, ಸಸ್ಯಗಳು, ಕೃಷಿ, ಶನಿಗೂ ಇದೆ ಕೃಷಿ, ಚಂದ್ರನಿಗೂ ಇದೆ. ಕೀರ್ತಿಂ, ಕೀರ್ತಿ ಚಂದ್ರನಿಂದ, ಯಶಸ್ಸು ಚಂದ್ರನಿಂದ. ಇನ್ನು ಮುತ್ತು ಚಂದ್ರನಿಂದಲೇ ಅದು. ಸ್ವಲ್ಪ ಕಂಚು ಬೆಳ್ಳಿಗೂ ಚಂದ್ರನ ಸಂಬಂಧ ಬರುತ್ತಂತೆ. ಆಮೇಲೆ ಹಾಲು ಚಂದ್ರನಿಂದ, ಕ್ಷೀರಾದಿ, ಹಾಲು ಮೊಸರು ಇಂಥದ್ದೆಲ್ಲ ಚಂದ್ರನಿಂದ. ವಸ್ತ್ರ ಚಂದ್ರನಿಂದ, ನೀರು ಚಂದ್ರನಿಂದ, ಗೋವು ಚಂದ್ರನಿಂದ. ಯೋಷಾಪ್ತಿಂ, ಸ್ತ್ರೀ ಪ್ರಾಪ್ತಿ ಚಂದ್ರನಿಂದ. ಸುಖ ಭೋಜನಂ, ಮೃಷ್ಟಾನ್ನ ಭೋಜನ, ಷಡ್ರಸೋಪೇತ ಭೋಜನ. ಚಂದ್ರ ಗಟ್ಟಿದ್ರೆ ಸಿಗುತ್ತೆ ನಿಮಗೆ, ಇಲ್ಲ ಅಂದರೆ ಇಲ್ಲ ಅಂತ. ಉಪ್ಪಿಲ್ಲ ಚಪ್ಪೆ ಊಟ. ಸುಖ ಭೋಜನಂ, ತನು ಸುಖಂ, ದೇಹ ಸೌಖ್ಯ ಚಂದ್ರನಿಂದ. ಶರೀರದ ಸುಖ ಚಂದ್ರನಿಂದ. ಯಾಕೆಂದರೆ ದೇಹಕಾರಕನೇ ಚಂದ್ರ ಅಂತ. ಇಡೀ ನಮ್ಮನ್ನು ನಾವು ಎರಡು ಭಾಗ ಮಾಡೋದಾದರೆ ಸೂರ್ಯ ನಮ್ಮ ಆತ್ಮ, ಚಂದ್ರ ಉಳಿದಿದ್ದೆಲ್ಲ. ದೇಹೋ ದೇಹಿ ತುಹಿನಗು ರಿನಃ ಅಂತ ಒಂದು ಶ್ಲೋಕ ಇದೆ. ದೇಹೋ ದೇಹಿ ತುಹಿನಗು ಇನಃ. ದೇಹ ಚಂದ್ರ, ದೇಹಿ ಆತ್ಮ ಅದು ಸೂರ್ಯ ಅಂತ. ಹಾಗಾಗಿ ಇಡೀ ದೇಹಕ್ಕೆ ಚಂದ್ರಕಾರಕ ಆಗಿದ್ದರಿಂದ ತನು ಸುಖಂ, ದೇಹ ಸೌಖ್ಯ, ಮತ್ತು ರೂಪ, ಸ್ಫುರದ್ರೂಪ. ನೋಡಿ ಲಗ್ನದಲ್ಲಿ ಗುರು ಮತ್ತು ಚಂದ್ರ ಇರೋದ್ರಿಂದ ರಾಮನಿಗಂತ ಸುಂದರ ರೂಪ, ಸ್ಫುರದ್ರೂಪ. ಗುರು ಇರೋದ್ರಿಂದ ಮಂಗಲಕರವಾಗಿರೋ, ಮಾದಕ ರೂಪ ಅಲ್ಲದು, ಮಂಗಲಕರ ರೂಪ ಅದು. ಚಂದ್ರ ಇರೋದ್ರಿಂದ ಸುರೂಪ, ಸ್ಫುರದ್ರೂಪ, ಸುಂದರ ರೂಪ ರಾಮನಿಗೆ ಇದ್ದಿದ್ದು ಅಂತ. ಗುರು ಆಗಿದ್ದರಿಂದ ಸ್ವಲ್ಪ ದೊಡ್ಡ ಆಕಾರ ರಾಮನದ್ದು, ಆಜಾನುಬಾಹು. ಗುರು ಅಂತ ಬಂದು ಕೂಡ ದೊಡ್ಡದು ಅಂತ ಲೆಕ್ಕ ಅದು, ನೀವು ಯೋಚನೆ ಮಾಡೋದೇ ಬೇಡ, ಅದು ತೂಕ ಇದೆ, ದೊಡ್ಡದು ಅಂತ. ಹಾಗಾಗಿ ದೊಡ್ಡ ಆಕೃತಿ ಅದು, ಮತ್ತು ತುಂಬ ಸುಂದರವಾಗಿರುವಂಥ ರೂಪ, ಚಂದ್ರನಿಂದ ಬಂದಿರುವಂಥದ್ದು ಅದು ಅಂತ. ಹಾಗಾಗಿ ಇಷ್ಟು ಚಂದ್ರನಿಂದ ಇಷ್ಟಿಟ್ಕೊಳ್ಳೋಣ. ನಾಳೆ ಮಂಗಲನಿಂದ ಮುಂದುವರಿಸೋಣ, ಮಂಗಲ ಗ್ರಹದಿಂದ. ಅದನ್ನು ನೆನ್ಪಿಟ್ಕೊಳ್ಬೇಕು ನೀವೆಲ್ಲವನ್ನು ಕೂಡ. ಮತ್ತು ಅನ್ವಯ ಮಾಡೋದನ್ನು ಕಲಿಬೇಕು ಅದನ್ನು ಅಂತ, ಜೀವನಕ್ಕೆ ಅನ್ವಯ ಮಾಡೋದನ್ನು ಕಲಿಬೇಕು ಅಂತ. ಈಗ ಕೂದಲು ಒರಟಾಗಿತ್ತು ಅಂತ ಅಂದ್ಕೊಳ್ಳಿ ನೀವು, ತುಂಬ, ಅದು ಶನಿ ಅಂತ. ಕಡಿಮೆ ಇತ್ತು ಸೂರ್ಯ,
ಗುಂಗುರಿತ್ತು ಶುಕ್ರ. ಗುಂಗುರು ಕೂದಲು ಶುಕ್ರನಿಂದ, ಕಪ್ಪು ಗುಂಗುರು ಕೂದಲು ಶುಕ್ರನಿಂದ, ಗುಂಗುರು ಇದ್ರೆ ಶುಕ್ರ ಬಂದ ಅಂತ ಲೆಕ್ಕ ಅಲ್ಲಿ. ಹೀಗೆ ಪ್ರತಿಯೊಂದರಲ್ಲಿ ಕೂಡ ಚಿಂತನೆ ಮಾಡೋಕ್ಕೆ ಸಾಧ್ಯ ಇದೆ ಅಂತ. ಹಾಗಾಗಿ ಆ ರೀತಿ ನಾವು ಚಿಂತನೆ ಮಾಡೋಣ. ಕಾಲ ನಮಗೆ ಅದಕ್ಕೆ ಅನುಕೂಲ ಮಾಡಿಕೊಡಲಿ. ಇದೊಂದು ಕಾಲಾನುಗ್ರಹವೇ ಹೌದು. ಯಾಕೆಂದರೆ ಇದ್ದಕ್ಕಿದ್ದಂತೆ ಈ ಚಾತುರ್ಮಾಸದಲ್ಲಿ ಇಂಥದ್ದೊಂದು ವಿಷಯ ಪ್ರಸ್ತಾಪ ಆಗುವಂಥದ್ದು, ಒಂದು ಶಾಸ್ತ್ರ ಚಿಂತನೆ ನಡೆಯುವಂಥದ್ದು ಚಾತುರ್ಮಾಸದ ಮಧ್ಯದಲ್ಲಿ. ಅದರಲ್ಲಿ ಕೂಡ ಗುರುಕುಲದ ವಿದ್ಯಾರ್ಥಿಗಳಿಗೆ ಪಾಠವಾಗುವ ರೂಪದಲ್ಲಿ ಒಂದು ಈ ಶಾಸ್ತ್ರ ಚಿಂತನೆ ನಡೆಯುವಂಥದ್ದು ತುಂಬ ಅದೇನು ಯೋಗ ಅಂತಲೇ ನಾವು ಹೇಳ್ತೇವೆ. ಹಾಗಾಗಿ ನಾವು ಅದನ್ನು ಶ್ರದ್ಧೆಯಿಂದ ಶಾಸ್ತ್ರವನ್ನು ಅಭ್ಯಾಸ ಮಾಡೋಣ, ಆಳಕ್ಕಿಳಿಯೋಣ. ಜ್ಯೋತಿಷ ಹಾಗೆ ಅಂದರೆ ನೀವೆಷ್ಟು ಆಸಕ್ತಿ ವಹಿಸ್ತೀರೋ, ಎಷ್ಟು ಆಳಕ್ಕೆ ಹೋಗ್ತಿರೋ ಅಷ್ಟು ನಿಮಗೆ ಖುಷಿ ಕೊಡುವಂಥದ್ದು. ಎಲ್ಲ ಶಾಸ್ತ್ರಗಳು ಕೂಡ ಹಾಗೆ, ಅಷ್ಟು ನಿಮಗೆ ಬೋಧವನ್ನು ಕೊಡುವಂಥದ್ದು. ಹೀಗ ಅಂತ, ಹೌದಾ ಅಂತ ಆಶ್ಚರ್ಯ ಉಂಟಾಗುವಂತೆ ಮಾಡುವಂಥದ್ದು. ಈ ರಾಮನ ಜೀವನ ತಗೊಂಡ್ರೆ ನೀವು ಇದರಲ್ಲೇ ತುಂಬ ಸಂಗತಿಗಳನ್ನು ತೋರಿಸ್ಬಿಡ್ಬೋದು. ಈ ಜಾತಕದಲ್ಲಿಯೇ ಜಾತಕ ರಾಮಾಯಣ ಅಂತ ಮಾಡ್ಬೋದು ಬೇಕಿದ್ರೆ. ಇದರಲ್ಲೇ ಇಡೀ ರಾಮನ ಜೀವನ ಚರಿತ್ರೆಯನ್ನು ತೋರಿಸ್ಬೋದು. ಇರೋಷ್ಟೇ ಗ್ರಹಗಳಲ್ಲಿ, ಎಲ್ಲ ಗ್ರಹಗಳು ಇಲ್ಲ, ಅದರಲ್ಲಿ ಇರೋಷ್ಟೇ ಗ್ರಹಗಳಲ್ಲೇ ತುಂಬ ಸಂಗತಿಗಳನ್ನು ತೋರಿಸೋಕ್ಕೆ ಸಾಧ್ಯ ಇದೆ. ಅದನ್ನು ಮುಂದೆ ಬರುವ ದಿನಗಳಲ್ಲಿ ಅದನ್ನು ಸಮಯಾನುಕೂಲವನ್ನು ನೋಡಿ ಚಿಂತನೆ ಮಾಡೋಣ. ಆದರೆ ನಿರಂತರ ಚಿಂತನೆ ಬೇಕು. ನೀವು ಈಗ ನಾಳೆ ಪಾಠಕ್ಕೆ ಬಂದ ಸಮಯದಲ್ಲಿ ಮಾತ್ರ ಅಂತಲ್ಲ ಅಂತ, ಯಾವಾಗಲೂ ಸ್ನಾನ ಮಾಡ್ಬೇಕಾದ್ರೆ ನೆನಪು ಮಾಡ್ಕೋಬೇಕು ಅನ್ಸಿರ್ತಿ ಅಂತ, ಊಟ ಮಾಡ್ಬೇಕಾದ್ರೆ ನೆನಪು ಮಾಡ್ಕೋಬೇಕು ಅಂತ. ಸುಮ್ಮನೆ ಮುಕ್ತಾಯ ಮಾಡೋಕ್ಕಿಂತ ಮೊದಲು ನೀವು ಆ ಕಡೆ ಆಯುರ್ವೇದನೂ ಸ್ವಲ್ಪ ಕಲ್ತಿದ್ದೀರಲ್ಲ, ಹಾಗಾಗಿ ಊಟದಲ್ಲಿ ಕ್ರಮವಾಗಿ ಯಾವ ಗ್ರಹಗಳು ಬರಬೇಕು ಅಂತ ಹೇಳ್ತೀರಾ? ನೀವು ರಸ ಹೇಳಬಾರ್ದು, ಗ್ರಹದ ಹೆಸರು ಹೇಳಬೇಕು. ಊಟದ ಅನುಕ್ರಮ ಯಾವ ಗ್ರಹ ಆದಮೇಲೆ ಯಾವ ಗ್ರಹ ಬರಬೇಕು ಅಂತ ಹೇಳ್ತೀರಾ? ಗ್ರಹದ ಹೆಸರು ಹೇಳಬೇಕು. ಮೊದಲು ಯಾವ ಗ್ರಹ ಬರಬೇಕು? ಗುರು ಮೊದಲು ಬರಬೇಕು. ಆಮೇಲೆ ಎರಡನೇ ಯಾವ ಗ್ರಹ ಬರಬೇಕು? ಯಾವುದೇ ಊಟ ಸಿಹಿಯಿಂದ ಆರಂಭ ಆಗಬೇಕು. ಯಾಕೆಂದರೆ ಸಿಹಿ ಗುರು, ಸಿಹಿಗೆ ಆಯುರ್ವೇದವರು ಗುರು ಅಂತ ಹೇಳ್ತಾರೆ, ಅದು ಬೇರೆ ಗುರು. ಅದು ಆಯುರ್ವೇದ ಗುರು ಅಂದರೆ ಜೀರ್ಣ ಆಗೋದು ಸುಲಭ ಅಲ್ಲ ಅದು ಅಂತ. ಹಾಗಾಗಿ ಅಗ್ನಿ ತುಂಬ ಪ್ರಬಲವಾಗಿದ್ದಾಗಲೇ ಸಿಹಿಯನ್ನು ಸೇವನೆ ಮಾಡಬೇಕು ಅಂತ ಲೆಕ್ಕ. ಕೊನೆಯಲ್ಲಿ ಸಿಹಿ ಊಟ ಮಾಡ್ತಾರಲ್ಲ, ಸರಿಯಾದ ಪದ್ಧತಿ ಅಲ್ಲ ಅದು. ಆರಂಭದಲ್ಲಿ ಸಿಹಿ ಊಟ ಮಾಡೋಕ್ಕಿರುವಂಥದ್ದು. ಹಾಗಾಗಿ ಮೊದಲು ಬರಬೇಕಾದವನು ಗುರು. ಎರಡನೇ ಚಂದ್ರನ. ಯಾವ ರಸ? ಹೌದು, ಶುಕ್ರ. ಎರಡನೇ ಬರಬೇಕಾದವನು ಶುಕ್ರ. ಸಿಹಿ ಆದಮೇಲೆ ಹುಳಿಯನ್ನು ಸೇವನೆ ಮಾಡಬೇಕು. ಹುಳಿ, ಸಾಂಬಾರು ಹುಳಿ ಅಂತ ಹೇಳ್ತಾರಲ್ಲ, ಅದಕ್ಕೆ ತಂದು ಬಡಿಸ್ತಾರೆ ನೋಡಿ ಅದನ್ನು. ಎರಡನೇ ಗ್ರಹ ಶುಕ್ರ ಅನ್ನೋದು ಸರಿ ಇದೆ. ಎರಡನೇ ರಸ ಹುಳಿ. ಮೂರನೇ ಉಪ್ಪು ಬರಬೇಕು. ಮೂರನೇ. ಆಮೇಲೆ ನೋಡಿ, ಮೂರನೇ ಬರಬೇಕು ಉಪ್ಪು. ಈಗೆಲ್ಲ ಏನಾಗಿದೆ ಅಂದರೆ ತುಪ್ಪ ಬಡಿಸೋಕ್ಕಿಂತ ಮೊದಲು ಉಪ್ಪಿನಕಾಯಿ ಬಡಿಸ್ಬಿಡ್ತಾರೆ. ಮೊದಲು ಉಪ್ಪಿನಕಾಯಿ ನೆಕ್ಕಿ ಊಟ ಶುರುವಾಗ್ತದೆ. ಇವತ್ತು ತುಂಬ ದುಷ್ಟ ಪದ್ಧತಿ ಇರ್ತಕ್ಕಂಥದ್ದು, ಅದು ಕೆಟ್ಟ ಪದ್ಧತಿ ಇರ್ತಕ್ಕಂಥದ್ದು. ಮೊಟ್ಟ ಮೊದಲು ಹೋಗಬೇಕಾಗಿರೋದು ಹೊಟ್ಟೆಗೆ ಅತಿ ಉಪ್ಪು ಅತಿ ಖಾರ ಅಲ್ಲ, ಅದು ಸಿಹಿ ಮೊಟ್ಟ ಮೊದಲು ಹೋಗಬೇಕಾಗಿರುವಂಥದ್ದು. ಹಾಗಾಗಿ ಮೂರನೇ ಸ್ಥಾನ ಚಂದ್ರನಿಗೆ. ಚಂದ್ರ ಅಂದರೆ ಲವಣ, ಉಪ್ಪು. ಆಮೇಲೆ ಯಾವ ರಸ ಹೇಳಿ? ಕಹಿ ಮತ್ತು ಖಾರ ಅಲ್ವಾ? ಕಹಿಗೆ ಯಾರು, ಖಾರಕ್ಕೆ ಯಾರು? ಕಹಿಗೆ ಯಾರು? ಕಹಿಗೆ ಕುಜ, ಖಾರಕ್ಕೆ ಕೊನೆಯಲ್ಲಿ ಯಾರು ಬರಬೇಕು? ಚಂದ್ರ. ಯಾಕೆ ಬರಬೇಕು ಕೊನೆಯಲ್ಲಿ? ಉಪ್ಪು ಚಂದ್ರ ಅಂದರೆ. ಕಷಾಯ ಅಂದರೆ ಏನು ಕನ್ನಡದಲ್ಲಿ? ಯಾವ ರಸ ಅದು? ಉದಾಹರಣೆ ಮಜ್ಜಿಗೆ. ಹಾಗಾಗಿ ಈ ಕ್ರಮದಲ್ಲಿ ಊಟ ಮಾಡಬೇಕು. ಊಟ ಮಾಡ್ಬೇಕಾದ್ರೆ ನೆನಪು ಮಾಡ್ಕೋಬೋದು ನೀವು. ಒಂದು ಈ ಗುರು ಬಂದ, ಈಗ ಚಂದ್ರ ಬರ್ತಾನೆ, ಆಮೇಲೆ ಇವತ್ತು ಚಂದ್ರ ಮಿಸ್ಸಿಂಗ್, ಇವತ್ತು ಚಂದ್ರ ಇಲ್ಲ, ಇವತ್ತು ಶುಕ್ರ ಇಲ್ಲ, ಯಾವುದೋ ಒಂದು ಐಟಮ್ ಇಲ್ಲ ಅಂದರೆ ಆ ಥರ ನೀವು ಯೋಚನೆ ಮಾಡೋಕ್ಕೆ ಸಾಧ್ಯ ಇದೆ ಅದನ್ನು ಅಂತಂದು. ಊಟದಲ್ಲಿ ಎಲ್ಲ ಗ್ರಹಗಳು ಕೂಡ ಬರ್ತವೆ ನೋಡಿ, ಎಷ್ಟು ಸೊಗಸಾಗಿ, ಎಷ್ಟು ಸುಂದರವಾಗಿ ಬರ್ತವೆ ನೋಡಿ ಅಂತ. ಹೀಗೆ ಎಲ್ಲ ಕಡೆ ಚಿಂತನೆ ಮಾಡ್ತಾ ಹೋಗಬೇಕು ಅಂತ. ಸಾನಾಗಿ ಮೈ ಒರೆಸ್ಕೊಳ್ಬೇಕಾದ್ರೆ ಶುಕ್ರ ಬಂತ ಅಂತ ಅನ್ಕೋಬೇಕು ಅಂತ. ವಸ್ತ್ರಗಳಿಗೆ ಶುಕ್ರಕಾರಕ. ವಸ್ತ್ರಗಳಲ್ಲಿ ದಪ್ಪ, ತೆಳು, ಹೊಸತು, ಹೊಳತು ಅದಕ್ಕೆ ಬೇರೆ ಬೇರೆ ಗ್ರಹಗಳು ಬರ್ತವೆ. ಜನರಲಾಗಿ ಹೇಳಿದ್ರೆ ವಸ್ತ್ರಗಳಿಗೆ ಶುಕ್ರಕಾರಕ. ಹಾಗಾಗಿ ರವಿಯೊಳಗೆ ಚಂದ್ರನನ್ನು ಹಾಕಿ ಕೆಳಗೆ ಕುಜನನ್ನು ಒಟ್ಟಿ ಅಲ್ವಾ ಹೊಯ್ಕೊಳ್ಳೋದು ಮೈ ಮೇಲೆ. ಯಾರನ್ನ? ಚಂದ್ರನನ್ನು.
ಪುನಃ ಶುಕ್ರನ ತೊಗೊಂಡು ಒರೆಸ್ಕೊಂಡ್ಬಿಡೋದು ಅಂತ, ಮೈ ಎಲ್ಲವನ್ನು ಕೂಡ ಅಂತ, ಸ್ನಾನ ಆಯಿತು ಅಂತ. ಹೀಗೆ ಅನ್ವಯ ಮಾಡೋದು ಕಲಿತಾಗ ನಿಮಗದು ಅರ್ಥ ಆಗ್ತಾ ಹೋಗುತ್ತೆ ಶಾಸ್ತ್ರ ಅಂತ, ಶಾಸ್ತ್ರ ನಿಮಗೆ ಆಸ್ವಾದನೆಯೇ ಆಗುತ್ತೆ ಅಂತ. ಹಾಗೆ ನೀವು ಚಿಂತನೆ ಮಾಡೋದನ್ನು ಕಲಿಬೇಕು. ಅದನ್ನು ಈ ಸಮಯದಲ್ಲಿ ನಿಮಗೆ ಒಂದು ಕಿವಿ ಮಾತಾಗಿ, ಪ್ರೀತಿಯ ಮಾತಾಗಿ ಹೇಳಿ, ಎಲ್ಲರನ್ನು ಇಂದಿಲ್ಲಿ ಸೇರಿರ್ತಕ್ಕಂಥ ಇವತ್ತು ವೈಯಕ್ತಿಕ ಭಿಕ್ಷೆಯ ನಮ್ಮ ಗೋಪಾಲಕೃಷ್ಣ ಹೆಗಡೆಯವರದ್ದು, GL ಹೆಗಡೆಯವರದ್ದು. ಅವರು ತುಂಬ ಒಳ್ಳೆಯ ವಿದ್ವಾಂಸರು, ಅವರು ಅರ್ಥಧಾರಿಗಳು, ವಿದ್ವಾಂಸರು, ಲೇಖಕರು. ಅಂಥವರೊಬ್ಬರು ಇವತ್ತು ಸೇವೆ ಅವ್ರದ್ದು. ಈ ಶಾಸ್ತ್ರಗಳಲ್ಲಿ ಕೂಡ ತುಂಬ ಆಸಕ್ತಿ ಇದೆ ಅವರಿಗೆ ಜ್ಯೋತಿಷ ಮತ್ತು ಇನ್ನಿತರ ಅನೇಕ ಮಂತ್ರಶಾಸ್ತ್ರ ಮತ್ತೊಂದು ಹೇಳಿ ತುಂಬ ಆಸಕ್ತಿ ಇರ್ತಕ್ಕಂಥವ್ರು, ಅನುಷ್ಠಾನ ಮಾಡ್ತಕ್ಕಂಥವ್ರು. ಸ್ವತಃ ತುಂಬ ನಿನ್ನೆ ತಾನೇ ಗುರುಕ್ಷೇತ್ರ ಮುಗಿಸಿ ಬಂದಿದ್ದಾರೆ ಇವತ್ತು ಇಲ್ಲಿಗೆ. ಹಾಗಾಗಿ ಅವರು ಬಂದ ದಿನವೇ ಈ ಹೋಮ ಕಾರ್ಯ ಪ್ರವೃತ್ತಿ ಇದ್ದಿದ್ದು ಇವತ್ತು ತುಂಬ ಸೂಕ್ತ ಆಯಿತು ಅಂತ ಅಂದ್ಕೊಳ್ತೇವೆ ನಾವು. ಅವರಿಗೂ ನವಗ್ರಹಗಳ ಅನುಗ್ರಹ ಇರಲಿ, ನಿಮಗೆಲ್ಲರಿಗೂ ಕೂಡ ನವಗ್ರಹಗಳ ಅನುಗ್ರಹ ಇರಲಿ. ನಿಮ್ಮ ಜೀವನದಲ್ಲಿ ಕುಜ ಕಡಿಮೆಯಾಗಿ, ರವಿ ಕಡಿಮೆಯಾಗಿ, ಗುರು ಜಾಸ್ತಿ ಆಗಲಿ. ಅಂದರೆ ಎಲ್ಲರೂ ಬೇಕು, ಎಲ್ಲ ಗ್ರಹಗಳು ಬೇಕು. ಇದನ್ನು ಹೇಗೆ ಹೇಳಿದ್ದು ಅಂದರೆ ಕಹಿ ಕಡಿಮೆಯಾಗಿ, ಖಾರ ಕಡಿಮೆಯಾಗಿ, ಸಿಹಿ ಜಾಸ್ತಿ ಆಗಲಿ, ಸವಿ ಜೀವನ ನಿಮ್ಮದಲ್ಲಿ ಆಗಲಿ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇರುವಂಥದ್ದು. ಹಾಗಾಗಿ ಅಂಥ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಅರ್ಪಣೆ ಆಗ್ತದೆ. ಹರೇ ರಾಮ. गोकर्ण मंडलाधीश श्रीमद जगद्गुरु शंकराचार्य श्रीमद राघवेश्वर भारती स्वामी महाराज की